ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಹೆಣ್ಣು ಕೇವಲ 4 ಗೋಡೆಗೆ ಮಾತ್ರ ಸೀಮಿತವಾಗಿರದೆ, ಅಂದ್ರೆ ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಗೈದು ಹೆಸರು ಗಳಿಸಿ ವಿವಿಧ ಬಿರುದು ಹಾಗೂ ಸನ್ಮಾನವನ್ನ ಪಡೆದುಕೊಂಡ್ರೆ ಅದು ಸಾಧನೆ ಅಂತ ಹೇಳಿ ನಾವು ಕರಿತೀವಿ. ಆದರೆ ನಿಜವಾಗಿಯೂ ಹೆಣ್ಣು ಅಥವಾ ಯಶಸ್ವಿ ಮಹಿಳೆ ಅಂತ ಹೇಳಿದ್ರೆ ಕೇವಲ ಹೆಸರು ಗಳಿಸೋದು ಅಷ್ಟೇನಾ, ಅಥವಾ ಯಶಸ್ವಿ ಮಹಿಳೆ ಯಾಕೆ ಆಗ್ತಾ ಇಲ್ಲ? ಈ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ಹಾಗಾಗಿ ಈ ವಿಚಾರದ ಕುರಿತಂತೆ ಕೆಲವೊಂದಷ್ಟು ಅರ್ಥಪೂರ್ಣ ವಿಚಾರಗಳನ್ನ ನಮ್ಮೊಂದಿಗೆ ತಿಳಿಸಿಕೊಡಲಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಸೊ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಹೇಳ್ತಾ ಇದ್ದೆ ಆಗ ಹೆಣ್ಣು ಕೇವಲ 4 ಗೋಡೆಗೆ ಮಾತ್ರ ಸೀಮಿತ ಅನ್ನುವಂತಹ ಮಾತಿತ್ತು. ಆದರೆ ಇವಾಗ ಹೆಣ್ಣು ವಿವಿಧ ಕ್ಷೇತ್ರಗಳಲ್ಲಿ ಹೋಗಿ ಸಾಧನೆಯನ್ನ ಮಾಡ್ತಾ ಇದ್ದಾಳೆ, ಹೆಸರನ್ನ ಗಳಿಸ್ತಾ ಇದ್ದಾಳೆ. ಇದಕ್ಕೆ ನಾವು ಛಲವಂತ ಅಥವಾ ಒಂದು ಧೈರ್ಯವಂತ ಹೆಣ್ಣು ಅಂತ ಕರಿತೀವಿ. ಆದರೆ ನೀವು ಇದಕ್ಕೆ ಅಂದ್ರೆ ಕೇವಲ ಹೆಸರು ಗಳಿಸೋದಕ್ಕೆ ಮಾತ್ರ ಧೈರ್ಯವಂತ ಮಹಿಳೆ ಅಂತ ಹೇಳ್ತೀರಾ ಅಂತ ಹೇಳಿ. ಹರಿ ಶ್ರೀ ಗುರುಭ್ಯೋ ನಮಃ. ಪ್ರಶ್ನೆ ಉತ್ತರ ಎರಡು ನೀನೇ ಹೇಳ್ಬಿಟ್ಟಿದ್ಯಮ್ಮ. ಏಕೆಂದರೆ ವಿಷಯ ಸ್ವಲ್ಪದರಲ್ಲಿ ಟ್ವಿಸ್ಟ್ ಹೊಡೆಯತ್ತೆ ಅಷ್ಟೇ. ವಿಚಾರ ಎರಡು ನೀನೇ ಹೇಳಿದ್ಯಾ, ಕಾರ್ಯಕ್ರಮ ನೀನೇ ಮಾಡ್ಬೋದು, ಆ ಮಟ್ಟಕ್ಕೆ ಹೇಳ್ಬಿಟ್ಟಿದ್ಯಾ ವಿಷಯನ. ಒಂದು ರೀತಿ ಖುಷಿ. ಇದಕ್ಕೆ ಹೆಣ್ಣು ಸಾಹಸಿ ಅಂತಕ್ಕಂತಹ ಒಂದು ವಿಚಾರವನ್ನು ತಗೋಬೋದು. ಒಂದು ಪದವನ್ನು ಬಳಸೋದ್ರಿಂದ ಎಷ್ಟು ಉದ್ದ ಅದನ್ನು ಬಳಸಿ ಮಾತಾಡ್ಬೋದು. ಒಂದು ವಿಚಾರವನ್ನು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಅದರಲ್ಲಿ ನಾವು ಜೀವನದಲ್ಲಿ ಬದುಕಬಹುದು. ಸೊ ಇವೆಲ್ಲವೂ ಕೂಡ ಸಣ್ಣ ವಿಷಯವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಬದುಕಿದೆಯಲ್ಲ, ಇದು ತುಂಬ ಅದಕ್ಕೆ ಹೆಸರು ಕೊಡೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾದ ಒಂದು ಹೆಣ್ಣಾಗಿ ಇರಬಹುದು. ಎಲ್ರಿಗೂ ಆಸೆ ಇರಬೇಕು, ಆಸೆ ಆಗ್ತಾ ಇಲ್ವೇ? ಯಾರು ಸಾಹಸಿ ಹೆಣ್ಣು ಆಗಿರ್ತಾರೆ ಅಂದರೆ ಹಾಗಾದರೆ ನಾವೆಲ್ಲ ಸಾಹಸಿ ಆಗಿಲ್ವಾ? ಕಷ್ಟಪಟ್ಟು ಓದಿದ್ದೀವಿ, ನಮ್ಮ ಇಷ್ಟದಂಗೆ ಬದುಕಿದ್ದೀವಿ, ಸಮಾಜದಲ್ಲಿ ಬೇಕಾದಷ್ಟು ನಾವು ಮಿಂಚಿದ್ದೀವಿ ಎಲ್ಲ ಹೇಳ್ಬೋದು. ಆದರೆ ಇಲ್ಲಿ ಒಂದು ಪದ ಸೇರಿಸ್ಕೋಬೇಕಾಗತ್ತೆ. ನಾನು ಹೇಳೋದು ಏನದು? ಹೆಣ್ಣಿಗೆ ಬೇಕಾಗಿದ್ದು. ನಾನು ಹೇಳೋದು ನನ್ನ ಸ್ವಂತದ್ದಲ್ಲ, ಹೆಣ್ಣಿಗೆ ಬೇಕಾಗಿರೋದು ಏನು? ಯೋಚನೆ ಇರಬಾರ್ದು. ಹೌದಾ? ಯೋಚನೆ ಇಲ್ಲದ ಹೆಣ್ಣಿಗೆ ಸಾಹಸಿ ಮಹಿಳೆ ಅಂತ ಹೇಳ್ಬೋದೇ ವಿನಃ ಎಷ್ಟು ಡಾಕ್ಟ್ರೇಟ್ ಪದವಿ ತಗೊಂಡಿದ್ರು, ಎಂಥ ಸಾಧನೆ ಮಾಡಿದ್ರು, ಮನಸ್ಸಿಗೆ ಚಿಂತನೆ ಇಲ್ಲದೆ ಇದ್ದೀನಿ ಅಂತಂದರೆ ಅವ್ರನ್ನ ಸಾಹಸಿ ಅಂತ ಒಪ್ಕೋಬಹುದೇ ವಿನಃ ಕಮಿಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಸ್ತ್ರೀ ಇದಾರಾ? ಕ್ವಶನ್ ಮಾರ್ಕ್. ಏನು ಹೇಳ್ತೀಮ್ಮ? ಹೌದು. ಅವರವರ ವೈಯಕ್ತಿಕನುಸಾರವಾಗಿರ್ತಕ್ಕಂತಹ ಪ್ರಶ್ನೆಯಲ್ಲೇ ಇರ್ತಾರೆ. ಎಲ್ಲ ಇದೆ ನನಗೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಒಳ್ಳೆ ಹೆಸರು ಮಾಡಿದ್ದೀನಿ, ಆದರೆ ಏನು ಮಾಡೋದು? ನೆಮ್ಮದಿ ಇಲ್ಲ, ಯೋಚನೆ ನನಗೆ ದೂರ ಆಗ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಯೋಚನೆ ನಮ್ಮನ್ನು ಬಿಡ್ತಾ ಇಲ್ವೋ, ನಾವು ಯೋಚನೆ ಬಿಡ್ತಾ ಇಲ್ವೋ? ಈ ಸತ್ಯ ತಿಳ್ಕೊಂಡ್ರೆ ಉತ್ತರ ಸಿಗತ್ತೆ. ನಾವು ಯೋಚನೆಯನ್ನು ಅಪ್ಕೋತಾ ಇದ್ದೀವ, ಯೋಚನೆ ನಮ್ಮನ್ನು ಅಪ್ಕೋತಾ ಇದೀಯಮ್ಮ? ನಾವು ಯೋಚನೆ ಅಪ್ಕೊಳ್ತಾ ಇದ್ದೀವಿ. ಅದನ್ನು ನಾವು ಯೋಚನೆ ಬರುತ್ತೆ, ನನಗೆ ಯೋಚನೆ ನೆಮ್ಮದಿ ಇಲ್ಲ ಅಂದರೆ ನೀವು ಒಪ್ಕೊಂಡ್ಬಿಟ್ಟಿದ್ದೀರ, ಬಿಡೋದೇ ಇಲ್ಲ ಅದನ್ನು. ನಾವು ಬಿಟ್ಟಿಲ್ಲ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ಯಾಕೆ ಬಿಡೋಕ್ಕಾಗಿಲ್ಲ ಅನ್ನೋದೇ ಈ ದಿನದ ವಿಚಾರವಾಗಿರ್ತಕ್ಕಂಥ ರಹಸ್ಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ನಿನಗೊಂದು ಪ್ರಶ್ನೆ ಅಮ್ಮ. ಹೆಣ್ಣು ನೆಮ್ಮದಿಯಾಗಿರೋಕ್ಕೆ ಅಂತ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಹೌದು. ಯಾಕೆ ನೆಮ್ಮದಿಯಾಗಿರೋಕ್ಕಾಗಲ್ಲ, ಯೋಚನೆ ಮಾಡದೆ ಯಾಕೆ ಬದುಕೋಕ್ಕಾಗಲ್ಲ ಅಂತ ವಿಷಯಕ್ಕೆ ಬಂದರೆ ಕಾರಣ ಹಲವಾರು ಇರ್ಬೋದು, ಅವರವರ ವೈಯಕ್ತಿಕವಾದ ವಿಷಯ. ಆದರೆ ಈಗ ನಾನು ತಿಳಿಸುವಂಥ ವಿಚಾರದಲ್ಲಿ ನಿಮ್ಗೆ ಅರ್ಥ ಆಗತ್ತೆ, ಇದು ಈ ರೀತಿಯಾಗಲೂ ನಾವು ಅನುಭವಿಸ್ತಾ ಇದ್ದೀವ ಅಂತ ಪ್ರತಿಯೊಬ್ಬರೂ ಕೂಡ ಈಗ ಅರ್ಥ ಆಗತ್ತೆ. ನಾನು ಹೇಳಿದ ಮೇಲೆ ಪ್ರತಿಯೊಬ್ಬರು ಕೂಡ ಯಾಕೆ ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ, ಯಾಕೆ ತಲೆ ಮೇಲೆ ಹೊತ್ಕೊಂಡಿದ್ದೀವಿ ಹೊರೆನ ಇವತ್ತು ಇಳಿಸ್ಬಿಡಿ. ಇಳಿಸೋಕ್ಕೆ ಪ್ರಯತ್ನ ಮಾಡಲೇಬೇಕು. ಇಲ್ಲ ನಿಮ್ಮನ್ನು ಅದು ಒಪ್ಕೊಂಬಿಟ್ಟಿದೆ, ಅಲ್ಲ ನೀವು ಒಪ್ಕೊಂಬಿಟ್ಟಿದ್ದೀರಾ. ಯಾವ ರೀತಿ ಇಳಿಸೋದು ಇದನ್ನು ಗೊತ್ತಿಲ್ಲ, ಒಪ್ಕೊಂಡಿದ್ದೀವಿ, ಇಳಿಸ್ಬೇಕಲ್ಲ. ಈ ಪ್ರಶ್ನೆಗೆ ಇವತ್ತು ನಿಮಗೆಲ್ಲ ಉತ್ತರ ಸಿಗತ್ತೆ, ತುಂಬ ಖುಷಿ ಪಡಬಹುದು. ಆದರೆ ಅಷ್ಟು ಸುಲಭವಾಗಿದ್ದರಿಂದ ಹೊರಗೆ ಬರೋಕ್ಕಾಗಲ್ಲ. ನಾನು ಹೇಳಿದೆ ಮತ್ತು ರಿಟರ್ನ್ ತಗೊಂಡೆ. ಸೊ ಸಾಧನೆ ಮಾಡ್ಬೋದು, ಇದರಿಂದ ಹೊರಗೆ ಬರಬಹುದು, ಆದರೆ ಮಾಡಲಿಕ್ಕೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ಯಾಕೆ ಸುಲಭ ಅಲ್ಲ ಅಂತಕ್ಕಂಥದ್ದು ನಮ್ಮ ಸ್ವಲ್ಪ ಸೋಮಾರಿತನ.
ಅಯ್ಯೋ ಅದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತಾರಲ್ಲ, ಅದಕ್ಕಾಗಲ್ಲ ಅಂತ ಇದ್ದೀನಿ. ಇಲ್ಲ, ಇದು ಜೀವನದಲ್ಲಿ ನಾನು ಚಾಲೆಂಜಾಗಿ ಬದುಕಲೇಬೇಕು ಅಂತ ಅಂದ್ಕೊಂಡ್ರೂ ಅಲ್ಲೊಂದು ದೊಡ್ಡ ಶಾಪವಾಗಿ ಕಟ್ಟಾಕ್ಕೊಂಡಿದೆ. ಯೋಚನೆಯಿಂದ ಹೊರಗೆ ಬರದೇ ಇರೋದಕ್ಕೆ ಒಂದು ದೊಡ್ಡ ಶಾಪ, ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಒಂದು ದೊಡ್ಡ ಶಾಪ, ಅದು ಅವ್ರನ್ನ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದೆ. ಒಬ್ರಿಬ್ರಿಗಲ್ಲ, ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿ, ಪ್ರತಿ ಗಂಡ ಹೆಂಡತಿ, ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಇದು ದೇಶ ಭಾರತ ದೇಶಕ್ಕೆ ಹೋಗೋಕ್ಕಾಗಲ್ಲ, ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ತಗೊಂಡ್ರೆ ಪ್ರತಿ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿ ಸೂರ್ಯನ ಶಾಪದಿಂದ ಬಂಧನದಲ್ಲಿ ಒಳಗಾಗಿದ್ದಾರೆ. ಇದನ್ನು ಇವತ್ತು ಬಿಚ್ಚಿ ಹೇಳ್ತೀನಿ. ನೀವು ಪ್ರತಿಯೊಬ್ಬರು ಕೂಡ ಇದನ್ನು ಹೆಂಗೆ ಹೇಳ್ಬೋದು ಅಂದರೆ, ಏನು ಮಾಡೋಣ ಈಗ ಈ ಮದುವೆ ಮಾಡಿಸೋರಿಗೆ ಯಾಕೆ ತಪ್ಪು ಮಾಡ್ತಾರೆ ಅಂತಾನಾ, ಅಥವಾ ನಮ್ಮ ಟೈಮಿಂಗ್ಸ್ ಚೆನ್ನಾಗಿಲ್ಲ, ನಾವು ಹೋಗ್ತಾ ಇರ್ತಕ್ಕಂಥ ಸೋಮಾರಿತನ ಅಂತಾನ, ಮದುವೆ ಮಾಡಿಸೋರು ತಪ್ಪು ಅಂತಾನ, ಅಪ್ಪ ಅಮ್ಮನ ತಪ್ಪು ಅಂತಾನ, ಈ ಶಾಪಕ್ಕೆ ನಾವು ಯಾಕೆ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಆ ಶಾಪದಿಂದ ಹೊರಗೆ ಬರಬೇಕಾದ್ರೆ ತುಂಬ ಕಷ್ಟ ಇದೆ. ಯಾಕೆ ಮುಂದೆ ಹೋಗಿದೆ, ಮತ್ತು ಅದನ್ನು ತರಬೇಕಾದ್ರೆ ನೀವು ಪ್ರಯತ್ನ ಪಟ್ಟರೆ ಆಗಬಹುದು. ಇದನ್ನು ತಂದೆ ತಾಯಿ ಆದವರಿಗೆ ಮಕ್ಕಳು ಈ ಶಾಪದಿಂದ ಮುಕ್ತಿಯನ್ನು ಕೊಡಿಸ್ಬೇಕು. ಸದಾ ಯೋಚನೆ ಮಾಡಬಾರ್ದು ನಮ್ಮಪ್ಪ ಅಮ್ಮ ಅನ್ನೋದೇ ಆದರೆ ಮನಸ್ಸಲ್ಲಿ ಮಕ್ಕಳಲ್ಲಿದ್ದರೆ ಆ ಮಕ್ಕಳು ತಂದೆ ತಾಯಿಯನ್ನು ಬಂಧನದಿಂದ ಬಿಡಿಸಬಹುದು. ನಂಬರ್ 1. ಮದುವೆ ಆಗಿರ್ತಕ್ಕಂತಹ ಗಂಡ ಹೆಂಡತಿ ಕೂಡ ಈ ಬಂಧನದಿಂದ ಮುಕ್ತಿ ತಗೋಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿ, ಒಬ್ಬರಿಂದ ಆಗಲ್ಲ. ಇಲ್ಲಿ ಸಮಸ್ಯೆ ಇರೋದು ನಮ್ಮಲ್ಲಿ ಆಡೋ ಭಾಷೆಯಲ್ಲಿ ಹೇಳಬೇಕಾದ್ರೆ ಗಂಡನೇ ಒಂದಾರಿ, ಹೆಂಡ್ತಿನೇ ಒಂದಾರಿ. ಹೌದಾ? ಇದಕ್ಕಂತೂ ಉತ್ತರ ಸಿಕ್ಕಿಲ್ಲ, ಇದಕ್ಕೆ ರಿಪೇರಿ ಆಗಿಲ್ಲ, ಆಗೋದೂ ಇಲ್ಲ. ಕಾರಣ ಗೊತ್ತಿಲ್ಲ. ನಾವು ಅಂದ್ಕೊಂಡೆಂಗೋ ಕಾಲ ಕಳೀತಾ ಇದ್ದೀವಿ. ಇನ್ನೇನು ಆಯ್ತಲ್ಲ, ಏನು ನಾಳೆ ಬೆಳಗ್ಗೆ ಆಗೋಯ್ತಾ, ಎಂಡ್ ಆಯ್ತಾ ನಮ್ಮದು? ಇಲ್ಲ. ಮತ್ತು ಎಲ್ಲ ಆಯ್ತಲ್ಲ ಅಂತ ಯಾಕೆ ಅನ್ಕೋಬೇಕು? ಇಲ್ಲ, ಏನೂ ಆಗಿಲ್ಲ, ಏನೂ ಆಗೋದೂ ಇಲ್ಲ. ನಾನು ಇದಕ್ಕೆ ಮುಂದೆ ನಿಂತು ಇದನ್ನು ಸರಿಪಡಿಸ್ಕೋಬೇಕು ಅಂತ ಪ್ರತಿಯೊಬ್ಬರಲ್ಲೂ ಬರಬೇಕು. ಆ ಬರ್ತಕ್ಕಂತಹ ಒಂದು ರಹಸ್ಯವೇ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ರಹಸ್ಯಕ್ಕೆ ಎಷ್ಟು ತಪ್ಪಾಗಿದೆ, ಯಾರು ತಪ್ಪು ಮಾಡಿದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ, ನಾನು ಹೇಳಲ್ಲ. ಏನು ತಪ್ಪು ಅಂದರೆ, ಮೊದಲನೇದಾಗಿ ಮದುವೆ ಮಾಡಿಸೋ ದಿನ, ಹೆಣ್ಣು ಗಂಡಿಗೆ ಮದುವೆ ಮಾಡಿಸೋ ದಿನ, ಇದನ್ನು 2 ಸಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಬೈತಿರೋ ಬೈಕೊಳ್ಳಿ, ಬೈಲೇಬೇಕು. ನಿಮ್ಗೆ ಅಷ್ಟು ಬೇಜಾರಾಗತ್ತೆ ಇವಾಗ ನಾನು ಹೇಳಿದ್ರೆ. ಮದುವೆ ಮಾಡಿಸೋ ದಿನ ಮಾಡಿರ್ತಕ್ಕಂಥ ಮೋಸ ಮಾಡಾಗಿದೆ, ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಸೂರ್ಯನ ಶಾಪದಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಮಾಡ್ತಾ ಇರುವಂತಹ ಒಂದು ಅರ್ಥವಿಲ್ಲದ ಮದುವೆ. ಈ ಪದವನ್ನು ಯಾಕೆ ಬಳಸ್ತೆ ಅಂದರೆ, ಅರ್ಥವಿಲ್ಲದ ಮದುವೆ. ಹೌದು, ಅರ್ಥ ಆಗಿಲ್ಲ, ಮದುವೆ ಮಾಡಿಸೋರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಒತ್ತಾಯದ ಮೇಲೆ ಯಾರೋ ಹೇಳೋದಕ್ಕೋಸ್ಕರ ಮದುವೆ ಮಾಡಿಸ್ತಾರಲ್ಲ, ಅದು ತಪ್ಪು. ಮದುವೆ ಹೀಗೆ ಆಗಬೇಕು ಅಂದರೆ ಸೂರ್ಯನ ಮುಂದೆ ಪ್ರಮಾಣ ಮಾಡಿಸ್ತಾರೆ. ಗಂಡು ಹೆಣ್ಣಿಗೆ ಮಾಂಗಲ್ಯಧಾರಣೆ ಆದಮೇಲೆ ಸೂರ್ಯನ ನೋಡಿ ಅಂತ ಕರ್ಕೊಂಡು ಹೋಗ್ತಾರೆ. ಇದೇ ನಮ್ಮ ದೇಶದಲ್ಲಿ, ಈಗ ದೇಶಕ್ಕೆ ಬರ್ತೀನಿ, ನಮ್ಮ ಭಾರತ ದೇಶದಲ್ಲಿ ಸೂರ್ಯನಿಗೆ ದರ್ಶನ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಕರ್ಕೊಂಡು ಹೋಗ್ತಾರಲ್ಲ, ನಿಜವಾಗಲೂ ಗಂಡ ಹೆಂಡತಿ ನೆಮ್ಮದಿಯಾಗಿ ಸುಖವಾಗಿರಬೇಕಾದ್ರೆ ಬೇಕಾಗಿರೋದು ಚಂದ್ರ. ನಾವು ತೋರಿಸಿರುವುದು ಸೂರ್ಯ. ಇದರ ಶಾಪ ಜೀವನ ಪರ್ಯಂತ, ವಂಶ ಪಾರಂಪರ್ಯಂತ ಬರ್ತಾ ಇದೆ. ಇದನ್ನು ಕೇಳುವರು ಯಾರು? ಇದೆಯಾ ಗುಂಡಿಗೆ ಕೇಳೋಕ್ಕೆ? ಯಾರಿಗಾರು ಗುಂಡಿಗೆ ಇದೆಯಾ ಇದನ್ನು ಕೇಳೋಕ್ಕೆ? ಧಿಕ್ಕಾರ ಮಾಡೋಕ್ಕೆ ಗುಂಡಿಗೆ ಇದೆಯಾ? ಅರ್ಥ ಮಾಡ್ಕೊಳಕ್ಕಾಗಿದೆಯಾ? ಚಂದ್ರನ ದರ್ಶನ ಮಾಡಿಸ್ಬೇಕಾಗಿರ್ತಕ್ಕಂಥ ಮಹನೀಯರುಗಳು ಹೆಸರು ಹೇಳಲ್ಲ, ನೀವು ಯಾರು ಬೇಕಾದ್ರೆ ತಿಳ್ಕೊಳ್ಳಿ. ಚಂದ್ರನ ದರ್ಶನ ಮಾಡಬೇಕು ಮದುವೆಯಾದ ಗಂಡ ಹೆಂಡತಿ. ಮಾಡಿಸ್ತಾ ಇರೋದು ಯಾರನ್ನ? ಸೂರ್ಯನ ದರ್ಶನ. ಸೂರ್ಯನ ದರ್ಶನ ನೋಡೋಕ್ಕಾಗತ್ತಾ? ಸೂರ್ಯನ ನೋಡೋಕ್ಕಾಗಲ್ಲ. ಹಾಗಿದ್ದ ಮೇಲೆ ಈ ಸುಳ್ಳು ಮದುವೆಯನ್ನು ಮಾಡಿಸ್ತೋರಿಗೆ ಏನು ಮಾಡೋಣ ಡಿಸೈಡ್ ನೀವೇ ಮಾಡಿ. ಒಬ್ಬರಿಬ್ಬರಿಗಲ್ಲ, ಪ್ರತಿಯೊಬ್ಬರಿಗೂ ಈ ರೀತಿಯಾದ ಬಂಧನದಲ್ಲಿರ್ತಕ್ಕಂಥ ಮದುವೆ ಮಾಡಿಸ್ತಾ ಇರೋದಕ್ಕೆ ಎಷ್ಟು ಕೋಟಿ ಹಣ ಖರ್ಚು ಮಾಡ್ತಾರೆ, ಎಷ್ಟು ಲಕ್ಷಗಳು ಖರ್ಚು ಮಾಡ್ತಾರೆ. ಬೇಕಾ ಇಂಥ ಮದುವೆ? ಮಾಂಗಲ್ಯ ಧಾರಣೆ ಮಾಡಿಸುವಾಗಲೂ ಅರ್ಥವಿಲ್ಲದ್ದು. ಗಂಡ ಹೆಂಡತಿಯನ್ನು ಚಂದ್ರನ ನೋಡಿಸ್ಬೇಕು, ನಕ್ಷತ್ರಗಳನ್ನ ತೋರಿಸ್ಬೇಕು, ತೋರಿಸ್ತಾ ಇರೋದು ಸೂರ್ಯನ. ಅಪ್ಪ ಅಮ್ಮನ ತಪ್ಪ, ಚೌಲ್ಟ್ರಿ ತಪ್ಪ, ಮಾಡಿಸೋ ಮಹಾನೀಯನ ತಪ್ಪ, ಗಂಡು ಹೆಣ್ಣನ ತಪ್ಪ? ಡಿಸೈಡ್ ನೀವೇ ಮಾಡಿ. ಯಾವುದೋ ಜನ್ಮದ ಕರ್ಮ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದೀವಲ್ರಿ, ಯಾವುದೋ ಜನ್ಮದಲ್ಲ ರೀ, ಈ ಜನ್ಮದಲ್ಲೇ ಮಾಡ್ತಿರ್ತಕ್ಕಂಥ ಅವಿವೇಕ, ಅನರ್ಥವಾದ ಮದುವೆಗಳು. ನೀವೇ ಡಿಸೈಡ್ ಮಾಡ್ಕೋಬೇಕು. ಯಾರನ್ನೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ನೀವು ಸರಿ ಹೋಗಬೇಕು, ನೀವು ಹೇಳ್ದಾಗ ಮದುವೆ ಆಗಬೇಕಲ್ಲಿ.
ಆಗಲ್ಲ. ಯಾಕೆ? ನಿಮಗೆ ಬೇಕಾಗಿಲ್ಲ. ಮದುವೆ ಅಂತ ಆಗಲಿ ಬಿಡ್ರಿ, ಬೇಗ ನಾವೆಲ್ಲೋ ಹೋಗ್ಬೇಕು, ಅರ್ಜೆಂಟು. ಗಂಡು ಹೆಣ್ಣಿಗೂ ಅರ್ಜೆಂಟು, ಬಂದಿರೋ ಜನಕ್ಕೆ ಊಟದ ಅರ್ಜೆಂಟು, ಅಪ್ಪ ಅಮ್ಮನಿಗೆ ಜನಗಳು ನೋಡೋ ಅರ್ಜೆಂಟು, ಹೆಣ್ಣು ಗಂಡಿಗೆ ಬೇಗ ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನೋ ಅರ್ಜೆಂಟು. ಎಂಥ ರಹಸ್ಯಕರವಾಗಿರ್ತಕ್ಕಂಥ ವಿಚಾರವನ್ನು ಮುಚ್ಚಿಟ್ಟು ಲಕ್ಷಗಳನ್ನ ಸುರಿದು ಚೌಟ್ರಿಗೆ ಅಲಂಕಾರ ಮಾಡಿ, ಯಾರಿಗೆ ಅಲಂಕಾರ ಮಾಡಬೇಕಿತ್ತಮ್ಮ? ಹೆಣ್ಣು ಗಂಡಿಗೆ. ಇವರು ಚೌಟ್ರಿಗೆ ಅಲಂಕಾರ ಮಾಡಿಸೋದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಯಾರೋ ಕೊಡಿಸೋ ಚೌಟ್ರಿಗೆ ಬಾಡಿಗೆ ಕೊಟ್ಟು ಅಲಂಕಾರ ಮಾಡಿಸೋದು. ಏನು ಮಾಡೋಕ್ಕಾಗಲ್ಲ, ಬಂದವ್ರು ಕೈ ಕುಲುಕ್ಬೇಕಲ್ಲ. ಏನು ಚೆನ್ನಾಗಿ ಮಾಡಿಸಿದ್ಯಾ ನಿನ್ನ ಹೆಂಡ್ತಿ ಮಗಳನ್ನ ಮದುವೆನ, ಗಂಡ ಹೆಂಡ್ತಿ ಎಷ್ಟು ಚೆನ್ನಾಗಿರ್ತಾರಲ್ವಾ. ಏನು ಚೆನ್ನಾಗಿರ್ತಾರೆ? ಅಲಂಕಾರದಿಂದ ಚೆನ್ನಾಗಿರ್ತಾರಾ? ಮನಸ್ಸಿನ ಅಲಂಕಾರ ಬೇಕು. ಅದನ್ನು ನಾವು ತಿಳ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಇವತ್ತು ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ಮುಂದಾದರೂ ಪ್ರತಿಯೊಬ್ಬರು ನೀವು ಕೂರಿಸಿ ಮಾತಾಡಬೇಕು. ನಿಜವಾದ ಮದುವೆಯನ್ನು, ಮದುವೆಯಾದ ಗಂಡ ಹೆಂಡತಿ ಯಾರನ್ನು ನೋಡಬೇಕು ಅಂತ ಕೇಳಿ. ಯಾರನ್ನು ಕೇಳಬೇಕು ಅಂತ ನಾನು ಹೇಳಲ್ಲ. ಚಂದ್ರನ ನೋಡಬೇಕಾ, ನಕ್ಷತ್ರಗಳನ್ನು ನೋಡಬೇಕಾ, ಚಂದ್ರ ನಕ್ಷತ್ರ ನಿಲ್ಲದ ಸೂರ್ಯನನ್ನು ನೋಡಬೇಕಾ, ಆ ಸೂರ್ಯನ ನೋಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡಿರ್ಬೇಕಾ, ಹಾಗಿದ್ಮೇಲೆ ಜೀವನ ಪರ್ಯಂತ ಕಣ್ಣು ಮುಚ್ಕೊಂಡೇ ಬದುಕಬೇಕಾ? ಇದುರೀ ನಾವು ಪಡ್ತಿರ್ತಕ್ಕಂಥ ಸಮಸ್ಯೆಗಳು. ಹೋರಾಟ ಮಾಡ್ತೀವಿ, ಏನೆಲ್ಲಕ್ಕೋ ಹೋರಾಟ ಮಾಡ್ತೀವಿ. ಬದುಕಿನ ಮೌಲ್ಯವನ್ನು, ಒಂದು ಹೆಣ್ಣು ಗಂಡಿಗೆ ಸಂಸ್ಕಾರ ರೀತಿಯಲ್ಲಿ ಮದುವೆ ಮಾಡ್ತಕ್ಕಂತಹ ಒಂದು ವಿವೇಕವನ್ನು ನಾವು ತಿಳ್ಕೊಂಡಿಲ್ಲ ಅಂದರೆ ಯಾವ ದೇಶದಲ್ಲಿದ್ದೀವಿ ನಾವು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಭಾರತೀಯರು ಅಂತ ಹೇಳ್ತೀವಿ, ಸಂಸ್ಕಾರವಂತರು ಅಂತ ಹೇಳ್ತೀವಿ. ಎಲ್ಲಿದೆ ಸಂಸ್ಕಾರ? ಸಂಸ್ಕಾರ ಹೇಳುವಂಥ ನಾನೊಂದು ಪ್ರಶ್ನೆ ಹಾಕ್ತೀನಿ. ಸಂಸ್ಕಾರದ ಮೂಲ ಅರ್ಥ ಏನು? ಹೆಣ್ಣು ಗಂಡು ಮದುವೆ ಆಗಿರೋದು ಏನಕ್ಕೆ? ಮದುವೆ ಆಗೋದೇನಕ್ಕೆ? ಅವರು ಪರಿವರ್ತನೆ ಆಗಲಿಕ್ಕೆ. ಇದು ಸಂಸ್ಕಾರ. ಬೆಳಿಗ್ಗೆ ಅದು ಸ್ನಾನ ಮಾಡ್ತೀನಿ ಸ್ವಾಮಿ, ಅಷ್ಟೋತ್ತರ ಹೇಳ್ತೀನಿ ಸ್ವಾಮಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಸ್ವಾಮಿ, ವಾರಕ್ಕೊಂದು ಉಪವಾಸ ಇರ್ತೀನಿ ಸ್ವಾಮಿ, ಇದು ಸಂಸ್ಕಾರ. ನಮ್ಮ ದೇಶದಲ್ಲಿ ಎಂತಹ ರೀತಿಯಲ್ಲಿ ಅರ್ಥವಿಲ್ಲದ ಮಾತು, ಅರ್ಥವಿಲ್ಲದ ಬದುಕು. ಹಾಗಿದ್ದ ಮೇಲೆ ದೇವರಿಗೆ ನಾವು ಹೊಣೆ ಮಾಡ್ತೀವಿ, ನನಗೆ ದೇವರು ಯಾಕೆ ಹಿಂಗೆ ಮಾಡ್ದ ಅಂತ. ಒಂದು ಮದುವೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಕೂತ್ಕೊಂಡು ಹೇಳುವಂತಹ ಮಹನೀಯರುಗಳು, ಪ್ರವಚನ ಕೊಡ್ತಕ್ಕಂಥವರು, ಶಾಸ್ತ್ರ ಅಂತ ಹೇಳೋರು, ಮದುವೆ ಅಂತ ಮಾಡಿಸೋರು, ಮಾಂಗಲ್ಯಧಾರಣೆ ಮಾಡಿಸ್ತಕ್ಕಂತಹ ಈ ಗಣ್ಯ ವ್ಯಕ್ತಿಗಳಿಗೆ ಯಾವ ಕಾಲೇಜು ಕಳಿಸ್ಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ಅದು ನಿಮ್ಮದು ಡಿಸೈಡ್. ಯಾವ ರೀತಿ ಪುರೋಹಿತರನ್ನ ಆರಿಸ್ಕೋಬೇಕು, ಮಾಂಗಲ್ಯಧಾರಣೆ ಮಾಡಿಸ್ತಕ್ಕಂಥ ಪುರೋಹಿತರ ಅರ್ಹತೆಗಳೇನಿರಬೇಕು, ಅವ್ರು ಯಾವ ರೀತಿ ಇರಬೇಕು, ಅವ್ರನ್ನ ಎಲ್ಲಿಂದ ಕರ್ಕೊಂಬರಬೇಕು, ಹೇಗಿರಬೇಕು ಅನ್ನೋ ಸತ್ಯ ತಿಳ್ಕೊಬೇಕು ಮೊದಲು. ಎಷ್ಟೊಂದು ಲಕ್ಷಗಳ ಖರ್ಚು ಮಾಡಿರೋ ಮದುವೆಗೆ ಪುರೋಹಿತರು ಮುಖೇನವಾಗಿ ನೀವು ಮಾಂಗಲ್ಯಧಾರಣೆ ಮಾಡಿಸ್ತಕ್ಕಂಥ ಪುರೋಹಿತರು ಅರ್ಹತೆಗಳು ಯಾವುದು? ಯಾರಿಗೆ ಗೊತ್ತಿದೆ? ಎಲ್ಲಿ ಹುಡ್ಕೋದು ಅಂತೀರಾ? ಯಾಕೆಂದರೆ ಅರ್ಜೆಂಟ್ ಜಾಸ್ತಿ ನಮ್ಮಲ್ಲಿ. ಈ ಅರ್ಜೆಂಟ್ ಮದುವೆನೇ ನಮ್ಮನ್ನು ಬಂಧನವಾಗಿ, ನಮ್ಮ ಮಕ್ಕಳನ್ನು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ಮೂಲ ಕಾರಣ. ಯಾವ ಗಂಡ ಹೆಂಡತಿ ಈ ರೀತಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ಮದುವೆಗಳಾಗಿರ್ತಾರೋ ಅವರ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಲವ್ ಮ್ಯಾರೇಜ್ಗೆ ಹತ್ರ ಆಗ್ತಾರೆ ಅಂತ ಆವಾಗಲೇ ತೀರ್ಮಾನ ಆಗೋಗಿದೆ. ಆಮೇಲೆ ನನ್ನ ಮಗಳು ಯಾಕೆ ಮೊದಲು ಲವ್ ಮಾಡಿದ್ಲು, ಯಾಕೆ ನನ್ನ ಮಗ ಲವ್ ಮಾಡಿದ್ಲು ಅಂದರೆ, ನೀವು ಮಾಡಿರ್ತಕ್ಕಂಥ ಸೂರ್ಯನಿಗೆ ಪ್ರಮಾಣ ಮಾಡಿದ್ದೀರಿ. ಏನಂತ? ನಾವಿಬ್ಬರು ಜೊತೆಯಲ್ಲೇ ನಿನಗೆ ದರ್ಶನವಾಣ ಮಾಡಿ ಜೊತೆಯಲ್ಲೇ ಇರ್ತೀವಿ ಅಂತೇಳಿ ಪ್ರಮಾಣ ಮಾಡಿದ್ದೀರಾ ಕಣ್ಣು ಮುಚ್ಕೊಂಡು. ಯಾಕೆಂದರೆ ಕಣ್ಣು ತೆರೆದು ಸೂರ್ಯ ನೋಡೋಕ್ಕಾಗಲ್ಲ, ಪುರೋಹಿತ ಇದನ್ನು ನೋಡಲ್ಲ. ಹೋಗ್ಬಿಟ್ಟು ತೋರಿಸ್ಬಿಟ್ಟು ಈಚೆ ಬಂದುಬಿಡ್ತಾರೆ. ಅಲ್ಲಿಂದ ಕೈ ಹಿಡ್ಕೊಂಡು ಕರ್ಕೊಂಡೋಗು, ಅಲ್ಲಿಂದ ಕೈ ಹಿಡ್ಕೊಂಡು ಎಳ್ಕೊಂಬ. ಇಷ್ಟೇ ಮದುವೆ. ಇದಕ್ಕೆ ಇಷ್ಟೊಂದು ದುಡ್ಡು ವಿಡಿಯೋ. ಸೊ ಜೀವನದಲ್ಲಿ ವಿಡಿಯೋ ಇರೋದು ಹೆಣ್ಣು ಗಂಡಲ್ಲಿ. ಆ ಹೆಣ್ಣು ಗಂಡು ಕಣ್ಣನ್ನು ಮುಚ್ಚಾಕ್ಬಿಟ್ಟು ಸೂರ್ಯನ ತೋರಿಸ್ಬಿಟ್ಟು ಸುಳ್ಳು ಮಂತ್ರ ಆಗಲಿಲ್ವ? ಈಗ ಸ್ವಲ್ಪ ಯೋಚನೆ ಮಾಡಿ. ಮಂತ್ರದಲ್ಲಿ ಸುಳ್ಳು, ಶಾಸ್ತ್ರದಲ್ಲಿ ಸುಳ್ಳು, ಗಂಡ ಹೆಂಡತಿ ಜೀವನಕ್ಕೆ ಸುಳ್ಳು. ಹಾಗಿದ್ದ ಮೇಲೆ ಶುಭ ವಿವಾಹ ಅಂತ ಯಾಕೆ ಬರೀತೀರಾ? ಯಾಕೆ ಬರೀಬೇಕು ಪತ್ರಿಕೆಯಲ್ಲಿ? ಎಂಥ ಅನ್ಯಾಯ ಅಲ್ವಾ? ಎಷ್ಟೋ ಜನಕ್ಕೆ ಬೇಜಾರಾಗ್ತಾ ಇದೆಯೋ, ಕೋಪ ಬರ್ತಾ ಇದೆಯೋ ಗೊತ್ತಿಲ್ಲ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳು ಯಾಕೆ ಸರಿ ಇಲ್ಲ, ನಮ್ಮ ಮಕ್ಕಳು ಯಾಕೆ ಕರೆಕ್ಟಾಗಿಲ್ಲ ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಿರಲ್ಲ. ನೀವು ಸಿಕ್ಕಾಕೊಂಡಿರ್ತಕ್ಕಂಥ, ಪ್ರಮಾಣ ಮಾಡಿರ್ತಕ್ಕಂಥ, ಮಾಂಗಲ್ಯ ಕಟ್ಟುವಾಗ ಪ್ರಮಾಣ ಮಾಡಿದ್ದೀರಾ? ಗೊತ್ತಿಲ್ಲ. ಸೂರ್ಯ ನಮಸ್ಕಾರ ಮಾಡುವಾಗ ಪ್ರಮಾಣ ಮಾಡಿದ್ದೀರಾ? ಗೊತ್ತಿಲ್ಲ. ಇವೆರಡು ಸತ್ಯ ನಿಮ್ಗೆ ಗೊತ್ತೇ ಇಲ್ಲ. ಇದನ್ನು ಮುಚ್ಚಿಟ್ಟವರು ನಿಮ್ಮ ದುರಾದೃಷ್ಟನೂ ಗೊತ್ತಿಲ್ಲ. ಇನ್ನು ಮುಂದಾದರೂ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ದಯವಿಟ್ಟು ಚಂದ್ರನನ್ನು ದರ್ಶನ ಮಾಡಬೇಕು. ಹೆಣ್ಣು ಗಂಡು ಸಮೃದ್ಧಿಯಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಂದರೆ ಚಂದ್ರನ ದರ್ಶನ ಮಾಡಬೇಕು, ನಕ್ಷತ್ರಗಳ ದರ್ಶನ ಮಾಡಬೇಕು. ಹಾಗಿದ್ದ ಮೇಲೆ ಮಾಂಗಲ್ಯ ಧಾರಣೆ ಯಾವಾಗ ಆಗಬೇಕು? ಬೆಳಗಿನ ಜಾವ 5 ಗಂಟೆಯಲ್ಲಿ ಮಾಂಗಲ್ಯ ಧಾರಣೆ ಮಾಡೋಕ್ಕೆ ಎಲ್ರಿಗೂ ಚಳಿ, ಬೇಜಾರು. ಮೇಕಪ್ನವ್ರು ಬಾಗಿಲು ತೆಗೆದಿರಲ್ಲ, ಬ್ಯೂಟಿ ಪಾರ್ಲರ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಅವರೆಲ್ಲ ತೆಗೆದು ಮೇಕಪ್ ಮಾಡಿಸ್ಕೊಂಡು 10:30 ಗಂಟೆಗೆ ಬಂದು ಒಳ್ಳೆ ಸ್ಟೈಲಾಗಿ ಮದುವೆ ಮಾಡಿಬಿಡ್ತಾರೆ. ಯಾರು ತಪ್ಪು ನಾನು ಹೇಳೋಕ್ಕಾಗಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋಗದೆ ಯಾರೂ ಬರಲ್ಲ, ಬ್ಯೂಟಿ ಪಾರ್ಲರ್ ತೆಗೆದೇ ಮದುವೆ ನಡೆಯಲ್ಲ.
ಮದುವೆಯನ್ನು ಈ ಒಂದು ಪಾರ್ಲರ್ಗಳನ್ನು ನಾವು ತೆರೆಯೋದಕ್ಕೆ ಅಡ್ವಾನ್ಸ್ ಕೊಟ್ಟಂಗಿದೆ ಮದುವೆ ಮಾಡ್ಕೊಳ್ಳೋದು. ಯಾಕೆ ಅಂದರೆ ಇದನ್ನು ಕೇಳಿಸ್ಕೊಳ್ಳೋಕ್ಕೆ ನಿಮಗೆ ಬೇಜಾರಾಗಿರ್ಬೋದು, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋದು ನಿಮ್ಗೆ ಎಷ್ಟು ಬೇಜಾರಾಗೋದು ಸ್ವಲ್ಪ ಯೋಚನೆ ಮಾಡಿ. ಇದು ಒಂದು ಭಾಗ ಬಂಧನ ಅಂತ ಹೇಳ್ಬೋದಾ ಇಲ್ಲಮ್ಮ? ಹೌದು. ಇದು ತಿಳ್ಕೊಬೇಕು ಅಂತ ಬೇಡ ಅಂತೀಯ? ತಿಳ್ಕೊಬೇಕು. ಇವತ್ತು ಕೂಡ ಇದಕ್ಕೆ ನಿದರ್ಶನ ತಮಿಳ್ನಾಡು. ದಯವಿಟ್ಟು ಯಾರು ಮದುವೆಗೆ ಹೋಗೋದಾದರೆ ಇದು ನೋಡೋಕ್ಕೆ ತಮಿಳ್ನಾಡಿಗೆ ಹೋಗಿ. ಬೆಳಗ್ಗೆ 6:30 ಚೌಟ್ರಿ ಖಾಲಿ, ಬೆಳಗಿನ ಜಾವ 6:30 ಚೌಟ್ರಿ ಖಾಲಿ. ನಮ್ಮಲ್ಲಿ 9:30 ಯಾರು ಚೌಟ್ರಿ ಜನನೇ ಇರಲ್ಲ. ಬರ್ತಾರೆ ನೋಡಿ ಕರೆಕ್ಟಾಗಿ ಊಟೋ ಟೈಮ್ಗೆ ಬಂದು ಅಕ್ಷತೆನ ಎಸ್ಬಿಟ್ಟು, ಅಕ್ಷತೆ ಹಾಕಲ್ಲ, ಅಕ್ಷತೆಯನ್ನು ಎಸ್ಬಿಟ್ಟು ಮುಂದ್ಗಡೆ ಇರೋ ತಲೆ ಮೇಲೆ ಇವ್ರು ಹಾಕ್ತಾರೆ, ಅವ್ರ ಮುಂದ್ಗಡೆ ಇರೋ ತಲೆ ಮೇಲೆ ಅವ್ರು ಹಾಕ್ತಾರೆ. ಹೆಣ್ಣು ಗಂಡು ಹೋಗಲೇ ಇಲ್ಲ ಅದು. ಹೌದು. ಇದನ್ನೆಲ್ಲ ತುಳ್ಕೊಂಡು ಶಿವಕಾಲದಲ್ಲಿ ಸ್ಟೈಲಾಗಿ ಅಕ್ಷತೆ ತುಳ್ಕೊಂಡು ಊಟ ಮಾಡ್ತಾರೆ. ಅಲ್ಲೂ ಅನ್ನನೂ ತುಳ್ಕೊಂಡೇ ಊಟ ಮಾಡ್ತಾರೆ. ಇದು ಶುಭ ವಿವಾಹ. ಎಷ್ಟು ಅರ್ಥ ಇದೆಯಲ್ಲ. ಒಂದು ಮದುವೆಗೆ ಎಷ್ಟು ಮೌಲ್ಯಾಧಾರಿತವಾಗಿರ್ತಕ್ಕಂಥ ವಿಚಾರವನ್ನು, ದೇವಾನುದೇವತೆಗಳು ನಮಗೆ ತೋರಿಸಿರ್ತಕ್ಕಂತಹ ವಿಚಾರವನ್ನು, ನಮ್ಮ ಆಡಂಬರವನ್ನು ತೋರಿಸಿ ಎಲ್ಲವನ್ನೂ ಮಣ್ಣು ಪಾಲು ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕೆ, ಒಳ್ಳೆ ಮಕ್ಕಳಾಗಕ್ಕೆ, ಗಂಡ ಹೆಂಡತಿ ನೆಮ್ಮದಿಯಾಗಿರೋಕ್ಕೆ ಎಲ್ಲಿ ಸಾಧ್ಯ ಆಗಿದೆ ಸ್ವಲ್ಪ ಯೋಚನೆ ಮಾಡಿ. ಈಗ ಎರಡನೇ ಭಾಗಕ್ಕೆ ಬರೋಣ. ಏನು? ಬಂಧನ 1 ಆಯಿತು, ಬಂಧನ 2 ಹೇಳೋಣ ಅಂತ್ಯಾ? ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡಿಸ್ಬಿಡೋಣ. ಚಿತ್ರದುರ್ಗದಿಂದ ಕಲ್ಪನಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಚಿತ್ರದುರ್ಗದ ಒಬ್ರವರ ಅಂತ ಕಾಲ್ ಮಾಡ್ತಾ ಇದ್ರು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಮ್ಮ. ಹಲೋ ಅಷ್ಟೇ. ವಾಯ್ಸ್ ಕೇಳಿಸ್ತಿದ್ಯಾ ಅಮ್ಮ? ಹಲೋ ಹಲೋ ಅಂತ ಇದೆ, ಬಾಯ ಬಿಡ್ತಾ ಇಲ್ವಲ್ಲ, ಏನಾಗಬೇಕಪ್ಪ? ಅಷ್ಟೇ. ಕೇಳಿಸ್ತಾ ಇದೆ, ಮಾತನಾಡಿ ನಮ್ಮ ಕೇಳಿಸ್ತಾ ಹೆಸರು ಇದೆ. ಮಲ್ಲೇಶ್ ಅಂತ ಹೇಳಿ. ಏನಮ್ಮ? ಮಲ್ಲೇಶ್ ಅಂತ ಹೇಳಿ ನಿಮ್ಮ ಹೆಸರು? ಮಲ್ಲೇಶ. ಹಾ. ನಿಮ್ಮ ಹೆಸರು? ಹಾ. ಹಾಂ ಹೇಳಿಮ್ಮ, ಏನಾಗಬೇಕು? ನಮ್ಮ ಹೆಸರು ಮಲ್ಲೇಶ್ ಅಂತ ಹೇಳಿ, ಸಿಂಹ ರಾಶಿ, ಮಖ ನಕ್ಷತ್ರ. ಎಷ್ಟು ವಯಸ್ಸು? ವಯಸ್ಸು 58. ಏನಾಗಬೇಕಿತ್ತು? ಆರೋಗ್ಯದ ಬಗ್ಗೆ ಕೇಳಬೇಕು. ಏನು ಓದಿರೋದು? ನಾವು 5ನೇ ಕ್ಲಾಸ್ ಓದಿರೋದು. ಓಕೆ. ಮದುವೆ ಮದುವೆ ಆಗಿದೆ. ಎಷ್ಟು ವರ್ಷ ಆಯಿತು? ಅದೇ 34 ವರ್ಷ ಆಯಿತು. ಓಕೆ. ಮದುವೆ ಆದ ಲೆಕ್ಕಾಚಾರದಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ ಅಂತಾನ, ಏನೋ ಮದುವೆ ಮಾಡ್ಕೊಂಡಿದ್ದೀನಿ ಅಂತಾರೆ, ಏನು ಹೇಳ್ತೀಯಾ? ಮದುವೆ ಆಗಿದ್ದು ನೆಮ್ಮದಿನೇ ಇಲ್ಲ. ಅಂದರೆ ಮದುವೆ ಆಗಿತ್ತಪ್ಪ, ಹುಟ್ಟಿತ್ತಪ್ಪ, ಯಾವ ತಿಳ್ಕೊಂಡಿರೋದು? ಹುಟ್ಟಿದ ತಪ್ಪು. ಹುಟ್ಟಿದ್ದೇ ತಪ್ಪ? ಅಬ್ಬಾ, ಎಂಥ ಅದ್ಭುತವಾದ ಉತ್ತರ ನಮ್ಮ. ಇದು ಬೇಕ್ರಿ ನಮ್ಮ ದೇಶಕ್ಕೆ. ಈ ಥರ ಉತ್ತರ ಕೊಡಬೇಕು. ಸುಮ್ಮನೆ ಸುತ್ತಿ ಬಳಸಿ ಸ್ಟೈಲ್ ಮಾಡ್ತಾರೆ. ಇಲ್ಲ ಸ್ವಲ್ಪ ಅಂತಾರೆ. ನೇರವಾಗಿ ಹೇಳ್ಬಿಡ್ಬೇಕು. ಒಪ್ಕೊಂಡ್ಬಿಟ್ಟಾಗ ನೀವು ಅದರಿಂದ ಹೊರಗೆ ಬರೋಕ್ಕೆ ಅನುಕೂಲ ಆಗುತ್ತೆ, ನಮ್ಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ತುಂಬ ಖುಷಿ ಕಣಮ್ಮ, ಕೈ ತಪ್ಪಲೆ ಪಡ್ತೀನಿ. ಇಷ್ಟು ನೇರವಾಗಿ ಹೇಳಬೇಕು. ಹುಟ್ಟಿದ್ದೇ ತಪ್ಪು 100% ಸರಿ. ಈಗ ಯಾವ ತಪ್ಪಾಗಿದೆ ಅಂತ ಪ್ರಶ್ನೆಯನ್ನು ಅಮ್ಮ, ನಿನಗೆ ತಂದೆ ತಾಯಿ ಇಬ್ಬರು ಇದ್ದಾರಾ? ಹಾಂ. ತಂದೆ ಇದ್ದಾರೆ, ತಾಯಿ ಇಲ್ಲ. ಯಾವಾಗ ಹೋಗಿದ್ದು? ಅದೇ 25 ವರ್ಷ ಆಯಿತು. ಏನಾಗಿತ್ತು? ಮನೇಲಿ ಹುಷಾರಿರಲ್ಲ ಅಂತ ಹೇಳಿ ಹುಷಾರಿಲ್ಲ ಸತ್ತೋಗಿದ್ದು. ಮನೇಲೇ ಸತ್ರಾ? ಹಾಂ, ಮನೆ ಹತ್ರನೇ. ಅವ್ರ ಫೋಟೋ ಮನೇಲಿ ಇದೆಯಾ? ಹಾಂ, ಮನೇಲಿ ನಮ್ಮನೇಲಿದೆ, ನನ್ನ ತಮ್ಮನ ಮನೇಲಿದೆ. ಅದೇನು ನಿಮ್ಮನೇಲಿಲ್ಲ ತಮ್ಮನ ಮನೇಲಿದೆ ಅಂದರೆ? ಹಾಂ, ನಾವು ಡಿವೈಡ್ ಆಗಿದ್ದೀವಿ. ಓಕೆ. ಅಲ್ಲಿ ಏನು ಆ ಫೋಟೋಗೆ ಯಾರು ಪೂಜೆ ಮಾಡೋದು? ಅವರೇ ಪೂಜೆ ಮಾಡೋದು. ನೀವು ಯಾವಾಗಲೂ ಮಾಡಿಲ್ವಾ? ನಾವು ಮಾಡ್ತೀವಿ. ಮನೇಲಿ ಬಟ್ಟೆ ಇಟ್ಬಿಟ್ಟು ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ಹೂವು ಎಡೆ ಹಾಕ್ತೀವಿ. ಯಾವಾಗ? ಆಯುಧ ಪೂಜೆಗೆ. ನಿಮ್ಮ ಅಮ್ಮ ಸತ್ತಿದ್ದು ಯಾವಾಗ ಗೊತ್ತಾ? ನಮ್ಮ ಅಮ್ಮ ಸತ್ತದ್ದು ಯಾವ ವಾರ ಗೊತ್ತಿಲ್ಲ. ಅಲ್ಲ, ಮತ್ತೆ ನೀವು ನಿಮ್ಮ ಅಮ್ಮ ಸತ್ತಿದ್ದಕ್ಕೆ ನಿಮ್ಮ ಅಮ್ಮ ಹೋಗಿರೋ ಸುಮಂಗಲಿ ಅಲ್ವಾ? ಹಾಂ. ಸುಮಂಗಲಿ ಸತ್ತಿದ್ದೇ ಗೊತ್ತಿಲ್ಲ ಅಂದರೆ ನೀವು ತೊಗೊಂಡೋಗಿ ಆಯುಧ ಪೂಜೆಗೆ ಇಟ್ಟುಬಿಟ್ರೆ, ಹೋಲ್ಸರಾಗಿ ಇಟ್ಟುಬಿಟ್ರೆ, ಆ ಅಮ್ಮನಿಗೆ ತಿಥಿ ಮಾಡಿದ್ದು ಯಾವಾಗ? ತಿಥಿ ಮಾಡ್ತಾನೆ ಇಲ್ಲ, ನೀವು ಪೂಜೆ ಮಾಡ್ತಾ ಇರೋದು 11 ದಿವಸಕ್ಕೆ. ಕೇಳಿಸ್ಕೊಪ್ಪ. ಸತ್ತವ್ರು ಮಾಡಬೇಕಾಗಿದ್ದು ತಿಥಿನಾ ಪೂಜೆನಾ? 11 ದಿವಸ ತಿಥಿ ಮಾಡ್ದು. ನೀವು ಮಾಡ್ತಿರೋದು ಪೂಜೆ ಅಲ್ವಾ? ಹಾಂ. ಯಾವ್ದು ಮಾಡಬೇಕಿತ್ತು? ಅದೇನೋ ನಮಗೆ ಸರಿಯಾಗಿ ಗೊತ್ತಾಗಿಲ್ಲ, ಅವರಿಂದ ಅವ್ರು ಮಾಡಿಸ್ಕೊಂಬಂದಾರ, ನಾವು ಹಂಗೆ ಮಾಡ್ದು. ಇದಕ್ಕೆ ಯಾವ ಕಾರಣಕ್ಕೂ ನಿಮ್ಮ ವಂಶದಲ್ಲಿ, ನಿಮ್ಮ ಅಮ್ಮನ ವಂಶದಲ್ಲಿ, ನಿಮ್ಮ ಅಪ್ಪನ ವಂಶದಲ್ಲಿ ಎಡೆ ಇಟ್ಕೊಂಡು ಕಳಶ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರೋದು. ಹಾಂ. ಅದಕ್ಕೆ ನಿದ್ದೆ ಮಾಡೋಂಗಿಲ್ಲ, ನ್ಯಾಯವಾಗಿ ಕೂತ್ಕೊಂಡು ನ್ಯಾಯವಾಗಿ ಖುಷಿಯಾಗಿರೋಂಗಿಲ್ಲ,
ಕರೆಕ್ಟಾಗಿ ಊಟ ಟೈಮ್ ಸರಿ ಊಟ ಮಾಡೋಂಗಿಲ್ಲ, ಈ ಶಾಪದಲ್ಲಿ ಸಿಕ್ಕಾಕ್ಕೊಂಡಿದ್ಯಾ. ಅರ್ಥ ಆಯ್ತಾ? ಹಾಂ ಅರ್ಥ ಆಯ್ತು. ಇದನ್ನು ತಿಳ್ಕೋಬೇಕು, ಮತ್ತು ಏನು ಥರ ನಾನು ಬದಲಾವಣೆ ಆಗಬೇಕು ಅನ್ನೋ ತಿಳ್ಕೊಂಡ್ರೆ ಜೀವನದಲ್ಲಿ ಒಳ್ಳೆ ರೀತಿ ಪ್ರಾರಂಭ ಆಗತ್ತೆ. ಆರೋಗ್ಯ ಯಾವತ್ತೂ ಯಾವುದೇ ಮನುಷ್ಯನಿಗೆ ಕೆಟ್ಟಿರಲ್ಲ, ಕೆಡೋದಿಲ್ಲ. ನಾವು ನಡ್ಕೊಳ್ಳೋ ರೀತಿಯಿಂದ ಕೆಟ್ಟಿರುತ್ತೆ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದ್ರಿಂದ ನಿಮ್ಗೆ ಬೇಕಾದಷ್ಟು ಒಳ್ಳೆಯದಾಗತ್ತೆ. ನಿಮ್ಮ ಇಡೀ ಕುಟುಂಬದ ರಹಸ್ಯ ಗೊತ್ತಾಗತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಿತ್ರದುರ್ಗದಿಂದ ಕಲ್ಪನಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಕಲ್ಪನಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಸರಿ, ಅರೆ ಶ್ರೀನಿವಾಸ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ, ನಿಮ್ಮ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ಏನಕ್ಕೆ, ಏನು ಕಾರಣಕ್ಕೆ? ನನ್ನ ಬಗ್ಗೆನೇ ಕೇಳಬೇಕು. ಯಾಕೆ ಮೊದಲೇ ಹೇಳೋದು? ನಾನು ಕಟ್ ಮಾಡ್ತೀನಿ. ಈಗ ಗಿಳೋದು ಕೇಳಬಾರ್ದಿಲ್ಲ, ನೇರವಾಗಿ ಕೇಳಬೇಕು, ಧೈರ್ಯವಾಗಿ. ಅಳೋದೆಲ್ಲ ಬೇಡ. ನಂದು ಉತ್ತರಾಷಾಢ ನಕ್ಷತ್ರ ಗುರುಜಿ. ಯಾವುದು? ಉತ್ತರಾಷಾಢ ನಕ್ಷತ್ರ. ಸರಿ, ಏನಾಗಬೇಕು? ನಂದು ಆರೋಗ್ಯನೂ ಅವಾಗವಾಗ ಇದಾಗುತ್ತೆ ಗುರುಜಿ. ಎಷ್ಟು ವಯಸ್ಸು? ಪುನಃ ಅಳ್ತಿದ್ಯಲ್ಲಮ್ಮ, ಧೈರ್ಯವಾಗಿ ಕೇಳಮ್ಮ, ಖುಷಿಯಾಗಿರೋ. 44 ಗುರುಜಿ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಗೆ 25 ವರ್ಷ ಆಯ್ತು ಗುರುಜಿ. ಮಕ್ಕಳೆಷ್ಟು? ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಗುರುಜಿ. ಮಗಳಿಗೆ 1.5 ವರ್ಷ ಆಯ್ತು ಹೋಗಿ. ಏನಾಯಿತು? ನೀರೇ ಮುಳುಗಿ ಹೋದ ಗುರುಜಿ. ಎಷ್ಟು ವಯಸ್ಸು? 19 ವರ್ಷ ತುಂಬಿ 20ಕ್ಕೆ ಬಿದ್ದು 2 ತಿಂಗಳಾಗಿತ್ತು ಗುರುಜಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಇದು ಕೆಳಗೆ ಮನೆಗಳು 25 ವರ್ಷದವು. ನಾವು ಕೆಳಗೆ ಮನೆಗಳು 25 ವರ್ಷದವು. ನಾವು ಮೇಲಿದ್ದೀವಿ ಗುರುಜಿ. ಇದು 6 ವರ್ಷ ಆಗಿತ್ತು ಮನೆ ಮೇಲೆ. ಓಕೆ, ಮೆಟ್ಲು ಹಾಕಿದಿರಲ್ವ ಮನೆಗೆ? ಹಾಕಿದ್ವಿ ಗುರುಜಿ. ಈ ಮೆಟ್ಲು ನಿನಗೆ ದಿಕ್ಕು ಗೊತ್ತಾಗತ್ತಾ? ಯಾವ ದಿಕ್ಕಲ್ಲಿ ಮೆಟ್ಲಿದೆ ಅಂತ ಹೇಳಕ್ಕಾಗತ್ತಾ? ಉತ್ತರ ಭಾಗದಲ್ಲಿ ವಾಯುವ್ಯದಲ್ಲಿ ಮೆಟ್ಲು ಇದೆಯಾ? ಉತ್ತರಕ್ಕದ ಗುರುಜಿ. ಅದಕ್ಕೆ ಮಗನ್ ಕಳ್ಕೊಂಡಿರೋದು. ನಿಮ್ಮ ಜನ ಏನು ಗೊತ್ತೇನಮ್ಮ, ಮನೆ ಕಟ್ಟೋದು ನೀವು ವಾಸ ಮಾಡೋಕ್ಕೆ, ಬಾಡಿಗೆ ಕೊಟ್ಬಿಟ್ಟು. ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಮನೆ ಬಾಡಿಗೆ ಕೊಡುವಂಥವ್ರು ದಯವಿಟ್ಟು ಸಪ್ರೇಟ್ ಮನೆ ಕಟ್ಸಿ ಬಾಡಿಗೆ ಕೊಡಿ. ಓನರು ಇರೋ ಜಾಗದಲ್ಲಿ ಬಾಡಿಗೆ ಕೊಟ್ಟರೆ ಬಾಡಿಗೆಯವರು ಚೆನ್ನಾಗಿ ಆಗ್ತಾರೆ, ಓನರು ಮುಳುಗ್ತಾ ಇರ್ತಾರೆ. ಇದು ಸತಸಿದ್ಧವಾದ ಶಾಪ. ಬಾಡಿಗೆ ಕೊಟ್ಟು ಜನ ಚೆನ್ನಾಗಾಗ್ತಾರೆ, ಓನರು ಮುಳುಗ್ತಾ ಹೋಗ್ತಾರೆ. ಕಾರಣ, ಯಾವ ಕಾರಣಕ್ಕೂ ಒಂದು ಬಿಲ್ಡಿಂಗಲ್ಲಿ 2 ಒಲೆ ಉರಿದ್ರೆ ಜೀವನ ಪರ್ಯಂತ ಚೆನ್ನಾಗಿರಲ್ಲ. ಬರೀ 2 ಮನೆ ಅಂತೂ ಇರಲ್ಲ. ಬೇಕಾದಷ್ಟು ಮನೆಗಳು ಜಾಯಿಂಟ್ ಮಾಡಿರ್ತಾರೆ ಬಾಡಿಗೆ ಬರಲಿ ಅಂತ. ಯಾವ ಮೂಲೆ ಬೇಕಾದ್ರೆ ತಳ್ಳಿರ್ತಾರೆ. ಯಾಕೆಂದ್ರೆ ಒಂದು ಬಾತ್ರೂಮ್ ಹಾಕಬೇಕು, ಯಾಕಂದ್ರೆ ಒಂದು ಟಾಯ್ಲೆಟ್ ಹಾಕಬೇಕು, ಬಾಡಿಗೆ ಬರಬೇಕು. ಜೀವನ ಪರ್ಯಂತ ದಟ್ಟ ದರಿದ್ರವಾದಂಥ ವಿಚಾರ ಯಾವುದು ಅಂದರೆ, ಬಾಡಿಗೆಯವರನ್ನ ಓನರು ಜೊತೆಲಿ ಇಟ್ಕೊಳ್ಳೋದಿದೆಯಲ್ಲ, ಇದೊಂದು ದೊಡ್ಡ ದುರಾದೃಷ್ಟ, ದೊಡ್ಡ ದುರಂತ. ಜೀವನದಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಬಾಡಿಗೆ ಮನೆಯವ್ರಿಗೆ ಮದುವೆ ಆಗುತ್ತೆ ಕರೆಕ್ಟಾಗಿ, ಓನರ್ ಮಗಳಿಗೆ ಮದುವೆ ಆಗಲ್ಲ, ಮಗಳಿಗೋ ಮಗನಿಗೋ. ಇದು ಬೇಕಾದಷ್ಟು ಜನ ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಬಾಡಿಗೆಗೆ ಬಂದವ್ರಿಗೆಲ್ಲ ಚೆನ್ನಾಗಾಯ್ತಾ ಇದೆ, ನಮಗೆ ಯಾಕೆ ಚೆನ್ನಾಗಾಯ್ತಾ ಇಲ್ಲ ಅಂತ ಯಾರ ಹತ್ರ ಹೇಳ್ಕೊಳಂಗಿಲ್ಲ. ಇದು ಅವಮಾನದ ಸಂಗತಿ. ಆದರೆ ನಾವು ಎಂಥ ಕೆಲಸ ಮಾಡ್ಕೊಂಡಿದ್ದೀವಿ. ಅಲ್ಲ ಸ್ವಾಮಿ, ಮಾತ್ರೆಗೆ ತಗೊಳಕ್ಕೆ ಅಂತ ಅವರೇ ಹೇಳಿರ್ತಾರೆ. ಅವ್ರು ಹೇಳಿರೋದು ಮಾತ್ರೆ ತಗೊಳಕ್ಕೆ ಅಂತ, ಅದು ಮಾತ್ರೆಗೆ ಹೋಗೋದದು. ಯಾರಿಗೋ ಮನೆ ಕೊಟ್ಬಿಟ್ಟು ನೀವ್ಯಾಕೆ ಮೆಡಿಕಲ್ ಸ್ಟೋರ್ ಕೊಡ್ತೀರಾ ದುಡ್ಡು? ಹಂಗಾಗಿರೋದಮ್ಮ, ಅನ್ಯಾಯ. ಹುಡುಗನ್ನ ನಾ ಕೈಯಿಂದ ಕಳ್ಕೊಂಡಂಗೆ ಆಯ್ತಲ್ಲಮ್ಮ, ಎಷ್ಟು ಬೇಜಾರಾಗತ್ತೆ. ಸ್ವಲ್ಪ ಯೋಚನೆ ಮಾಡು. ಹೌದು ಗುರುಜಿ, ಮಗ ಅಂದ್ರೆ ಅಂತ ಮಗಲ. ಅಮ್ಮ, ಅದು ವರ್ಣನೆ ಬೇಡ, ಹೋಯ್ತದು, ವರ್ಣನೆ ಬೇಡ. ಈಗ ನೀನು ಕಷ್ಟ ಅಂತ ಅನ್ಕೋಬೇಡ, ದುಃಖ ಪಡಬೇಡ. ಆಗಿದೆ ಅಂದರೆ ಇದನ್ನು ಒಪ್ಕೊಳ್ಳೋಕ್ಕೆ ನಿಮ್ಮ ಮನೇಲಿ ರೆಡಿ ಇದ್ದಾರಾ? ಯಾಕಾಯಿತು, ಏನು ತಪ್ಪಾಗಿದೆ, ಒಪ್ಕೋತಾರೆ ನಿಮ್ಮ ಮನೇಲಿ? ಅದನ್ನು ಮಾಡಿ. ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡಿ. ಅವ್ನಿಗೆ ಅಷ್ಟೇ ಆಯ್ಸಿತ್ತಾ, ಅದಕ್ಕೊಂದು ಕಾಸು ಕೊಡ್ತಾರೆ. ಅವರು ಅಷ್ಟೇ ಇತ್ತು ಅಂತಾರೆ, ಅದು ಅವನೇ ಹೇಳ್ಬೇಕಾ? ಅಷ್ಟೇ ಇತ್ತು ಅಂತ. ಆಯಸ್ಸನ್ನು ಕೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ, ಆಯಸ್ಸಿಷ್ಟೇ ಅಂತ ಹೇಳೋಕ್ಕೆ ಹೇಳೋರ್ಗೆ ಅಧಿಕಾರ ಇಲ್ಲ. ಮೊದಲು ತಿಳ್ಕೋಬೇಕು ತಪ್ಪು ಏನಕ್ಕೆ ನಡೀತು. ಇದನ್ನು ಹೇಳೋಕ್ಕೆ ಅಷ್ಟು ಸುಲಭ ಅಲ್ಲ, ಯಾರ ಕಲ್ಲೂ ಹೇಳೋಕ್ಕಾಗಲ್ಲ. ಈಗ ನಾನು ನೇರವಾಗಿ ಹೇಳಿದ್ದೀನಿ, ನಿಮ್ಮ ಮನೆ ಸ್ಟೇರ್ ಕೇಸು ನಿಮ್ಮ ಮನೆಗೆ ಎಷ್ಟು ಮಟ್ಟಿಗೆ ದುರಂತವಾಗಿ ಕಾಡ್ತಾ ಇದೆ. ಓನರ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ನಿಮಗೆ ಶಕ್ತಿ ಇಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದೀರಾ, ಅವಮಾನದಲ್ಲಿ ಬದುಕ್ತಾ ಇದ್ದೀರಾ, ಬೇಜಾರಲ್ಲಿ ಬದುಕ್ತಾ ಇದ್ದೀರಾ. ಇಂಥವರು ಬೇಕಾದಷ್ಟು ಜನ ಬಾಡಿಗೆ ಕೊಟ್ಟವ್ರಿಗೆ ಅರ್ಥ ಆಗಲಿ ಅಂತ ಈ ಮೂಲಕ ಹೇಳಿದ್ದೀನಿ. ಯಾವ ಕಾರಣಕ್ಕೂ ನೀವು ಬಾಡಿಗೆ ಕೊಡಬೇಕಾದ್ರೆ ಸಪ್ರೇಟ್ ಬಿಲ್ಡಿಂಗ್ ಕಟ್ಟಿಸಿ ಕೊಡಿ ಬಾಡಿಗೆಗೆ. ನಿಮ್ಮ ಜೊತೆ ಬಾಡಿಗೆಯನ್ನು ಸೇರಿಸ್ಕೊಳ್ಳೋ ಪ್ರಯತ್ನ ದಯವಿಟ್ಟು ಬಿಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ನೀನು ಮನೇಲಿ ಕೂರಿಸ್ಕೊಂಡು ಕುಟುಂಬಸ್ಥರು ದೊಡ್ಡವ್ರನ್ನ ಕೂರಿಸ್ಕೊಂಡು ನೋಡಿ, ಒಂದಾಯಿತು, ಇನ್ನು ಮುಂದಕ್ಕೆ ತಪ್ಪಾಗೋದು ಬೇಡ. ಯಾರಿಗೇ ಆಗಲಿ
ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ. ತಿಳ್ಕೊಳ್ಳೋಣ ಹಂಗಂತ ಮನೆ ಬಿಟ್ಬಿಡೋದ ಅಲ್ಲ. ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋ ತಾಯಿ. ಯೋಚನೆ ಮಾಡೋದು ಬಿಡು, ಧೈರ್ಯವಾಗಿರು, ಖುಷಿಯಾಗಿರು. ಜೀವನದಲ್ಲಿ ನೀನು ವಿಷಯ ತಿಳ್ಕೊಂಡು ಕುಟುಂಬವನ್ನು ಸರಿ ಮಾಡು ತಾಯಿ. ಅದು ನಿನಗೂ ಒಳ್ಳೆಯದಾಗತ್ತೆ, ಮನೆಗೂ ಒಳ್ಳೆಯದಾಗತ್ತೆ. ನೆಮ್ಮದಿಯಾಗಿ ಧೈರ್ಯವಾಗಿರಮ್ಮ. ತಿಳ್ಕೊಳ್ಳೋ ವಿಷಯನ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಧನ್ಯವಾದಗಳು ಕಲ್ಪನಾ, ಕರೆ ಮಾಡಿದ್ದಕ್ಕಾಗಿ. ಇದೀಗ ಧಾರವಾಡದಿಂದ ಪ್ರಿಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಿಯಾ. ನಮಸ್ಕಾರ, ಕೇಳಿಸ್ತಿದ್ಯಾ? ನಮಸ್ಕಾರ ಪ್ರಿಯಾ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಸರ್, ನಮಸ್ತೆ. ಹರೇ ಕೃಷ್ಣ. ನಾರಾಯಣ. ಹೇಳಮ್ಮ. ನಕ್ಷತ್ರ ನಕ್ಷತ್ರ ಭರಣಿ ನಕ್ಷತ್ರ ಸರ್ ನಂದು. ನಿಮ್ಮದೇನಾ? ಹಾಂ ಸರ್. ಎಷ್ಟಪ್ಪ ವಯಸ್ಸು? 24. ಏನು ಓದಿದ್ಯಾ? ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್. ಈಗೇನು ಕೇಳಕ್ಕೆ ಕರೆ ಮಾಡ್ದಪ್ಪ? ಜಾಬ್ ಬಗ್ಗೆ ಮತ್ತು ನನ್ನ ಹೆಲ್ತ್ ಬಗ್ಗೆ ಕೇಳಬೇಕು. ಅಂದರೆ ನೀನು ಹುಟ್ಟಿರೋದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹುಟ್ಟಿದ್ಯಾ? ಏನು ಲೆಕ್ಕ ಅಂತ ನಿಂದು? ನೀನೇನು ಮೈಂಡಲ್ಲಿ ಇಟ್ಕೊಂಡಿದ್ಯಾ? ಸಂಪಾದನೆ ಮಾಡಬೇಕು, ನಾನು 4 ಜನದಂತೆ ಇರಬೇಕು ಅಂತನಾ, ಇಲ್ಲ ನಾನು ಆರೋಗ್ಯವಾಗಿ ಬದುಕೋಕ್ಕೆ ಏನು ಅಂತ ತಿಳ್ಕೊಬೇಕು ಅಂತನಾ? ಯಾವ್ದು ಇದರಲ್ಲಿ? ಎರಡೂ ಸರ್. ಹಂಗಾಗಲ್ವೇ? ಮೊದಲು ಆರೋಗ್ಯವಾಗಿರಬೇಕು, ಆಮೇಲೆ ವಿದ್ಯೆಯನ್ನು ತಗೋಬೇಕು, ಕೆಲಸನೂ ತಗೋಬೇಕು, ಮದುವೆನೂ ಮಾಡ್ಕೋಬೇಕು. ಹೌದಲ್ಲಮ್ಮ? ಹೌದು ಸರ್. ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಆರೋಗ್ಯ ನನಗೆ ಚೆನ್ನಾಗಿರಬೇಕು ಅಂತ ನಿನಗೆ ಗೊತ್ತಾಗಿಲ್ವಾ? ನನ್ನ ಆರೋಗ್ಯ ಚೆನ್ನಾಗಿಲ್ಲ ಗೊತ್ತಾಗಿಲ್ವಾ? ಗೊತ್ತಾಗಿದೆ ಸರ್. ಅದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಸರಿ ಮಾಡ್ಕೊಂಡಿದ್ದೀನಿ ಇವಾಗ. ಏನು ಪ್ರಯತ್ನ? ಬೆಳಗ್ಗೆ ಬೇಗ ಎದ್ದೇಳೋದು, ಹಾಗೆ ಸ್ವಲ್ಪ ಹರೇ ಕೃಷ್ಣ ಜಪ ಎಲ್ಲ ಮಾಡ್ತಾ ಇದ್ದೀನಿ. ಅಮ್ಮ, ನೀನು ಜಪ ಮಾಡೋದು, ಪೂಜೆ ಮಾಡೋದು, ಬೆಳಗ್ಗೆ ಬೇಗ, ಓಕೆ ಕೇಳಿಸ್ಕೊ. ನೀನು ಏನು ಮಾಡ್ತೀಯಾ? ಬದಲಾವಣೆ ಆಗೋದಕ್ಕೆ ಒಪ್ಕೊಂಡೆ, ಫೈನ್. ಆದರೆ ಒಂದು ತಿಳ್ಕೊ, ದೇಹವನ್ನು ರಿಪೇರಿ ಮಾಡ್ಕೊಳ್ಳದೆ, ದೇಹ ಏನಕ್ಕೆ ನನಗೆ ಸಮಸ್ಯೆ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳದೆ ನೀನು ಏನೇ ಪೂಜೆ ವ್ರತ ನೀನೇನೇ ಮಾಡಿದ್ರು ಸ್ವಲ್ಪ ನಿನಗೆ ಒಂದಲ್ಲ ಒಂದು ಸಲ ಬೆಳಗಿಂದ ಮಧ್ಯಾಹ್ನ ಸಾಯಂಕಾಲ ಯಾವಾಗಲೂ ಒಂದು ಸಲ ಎಳೆಯುತ್ತೆ. ಅಯ್ಯೋ ಇಷ್ಟೆಲ್ಲ ಚೆನ್ನಾಗಿದ್ದೆ ಬೆಳಗಿಂದ, ಯಾಕೋ ಇವಾಗ ಬೇಜಾರಾಗ್ತಾ ಇದೆಯಾ ಅಂತ ಮಲಗೋ ಸಮಯದಲ್ಲಿ ಯೋಚನೆ ಮಾಡಬೇಕಾಗತ್ತೆ ನೀನು. ಹೌದಾ ಅಲ್ವಾ? ನಿನ್ನ ನಿದ್ದೆ ಒಂದ್ಸಲ ಅನ್ಸುತ್ತೆ ಸರ್ ಅದು. ಅಲ್ಲ, ಒಂದ್ಸಲನೇ ಆಗ್ಲಮ್ಮ, ಬೇಜಾರು ಒಂದ್ಸಲ ಬಂದರೆ ಸಾಕಲ್ವಾ? ಅದೇ ಮೆಡಿಷನ್ನು. ಯಾಕೆ ಅಂದರೆ ನಿದ್ದೆ ಮಾಡೋ ವಿಚಾರದಲ್ಲಿ ಭರಣಿ ನಕ್ಷತ್ರಕ್ಕೆ ಕಾಲು ತಲೆ ಕಂಪ್ಲೀಟ್ ಡ್ಯಾಮೇಜ್. ಇನ್ನೊಂದು ಸಲ ಹೇಳ್ತೀನಿ, ಭರಣಿ ನಕ್ಷತ್ರಕ್ಕೆ ಕಾಲು ಮತ್ತು ತಲೆ ಇವೆರಡೂ ಹೊಟ್ಟೆಯಲ್ಲಿ ಇರತಕ್ಕಂತಹ ಸಮಸ್ಯೆಯಿಂದ ಈ ಎರಡೂ ಭಾಗ ಸಮಸ್ಯೆಯಲ್ಲೇ ಇರುತ್ತೆ. ಹೆಂಗಮ್ಮ ನೆಮ್ಮದಿಯಾಗಿರೋಕ್ಕಾಗತ್ತೆ? ಎಲ್ಲಿವರೆಗೂ ಜಪ ಮಾಡ್ತೀಯಾ? ಎಲ್ಲಿವರೆಗೂ ಪೂಜೆ ಮಾಡ್ತೀಯಾ? ಎಲ್ಲಿವರೆಗೂ ಧ್ಯಾನ ಮಾಡ್ತೀಯಾ? ಯೋಚನೆ ಮಾಡು. ದೇಹದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಸಪ್ಲೈ ಆಗದೇನೆ, ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗದೇನೆ ನೀನು ನೆಮ್ಮದಿಯಾಗಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗತ್ತೆ? ಇದಕ್ಕೆ ನೀನು ಪೂಜೆ ಮಾಡೋದ್ರಿಂದ ದೇವ್ರು ಪ್ರತ್ಯಕ್ಷ ಆಗೋಕ್ಕಾಗಲ್ಲ. ಆ ಕ್ಷಣಕ್ಕೆ ಖುಷಿ ಆಗುತ್ತೆ, ಮತ್ತೆ ಕೋಪ ಬರುತ್ತೆ, ಮತ್ತೆ ಬೇಜಾರಾಗತ್ತೆ. ನೀನು ಕೆಲಸಕ್ಕೆ ಹೋಗೋದಾ, ಮದುವೆ ಮಾಡ್ಕೊಳ್ಳೋದಾ, ಯಾವುದಕ್ಕೆ ಹೋಗೋದು? ಇದು ನಿನಗೆ ತುಂಬ ಹಿಂಸೆ ಆಗತ್ತೆ. ಇದರಿಂದ ನೀನು ಹೊರಗೆ ಬರಬೇಕಾದ್ರೆ ತುಂಬ ಕಷ್ಟ ಆಗತ್ತೆ. ಈ ಸಮಸ್ಯೆ ದೇವ್ರು ಕೊಟ್ಟಿದ್ದ, ನಾವೇ ಮಾಡ್ಕೊಂಡಿದ್ದಮ್ಮ? ನಾವೇ ಮಾಡ್ಕೊಂಡಿದ್ದು. ಹೀಗಿರ್ಬೇಕಾ? ನೀನು ತಿಳ್ಕೊಳ್ಳಿಲ್ಲ ಯಾಕೆ ಅಂತ ಇಷ್ಟೊತ್ತು ಕೇಳಿದೆ. ದೇಹದಲ್ಲಿ ಯಾವುದೇ ವ್ಯಕ್ತಿಗೆ ದೇಹದಲ್ಲಿ ವೇದನೆ ನೋವು ಅಂತ ಇದೆ ಅಂದರೆ ಅವರು ಅರ್ಧ ಸತ್ತಿದ್ದಾರೆ ಅಂತ ಅರ್ಥ. ಚಿಕ್ಕ ಮಗುವಿಂದ ಹೇಳ್ತೀನಿ ನಾನು. ಯಾವುದೇ ಸ್ಕೂಲ್ಗೆ LKGಗೆ ಹೋಗೋ ಮಗು ತಲೆನೋವು ಕಾಲು ನೋವು ಅಂತ ಹೇಳಿದ್ರೆ ತಾಯಿ ಅಮೃತಾಂಜನ್ನು ಒಚ್ಚೋದನ್ನ ಬಿಟ್ಟರೆ ಆ ಮಗು ಯಾಕೆ ಕಾಲು ನೋವು ಅಂತ ಹೇಳ್ತಾ ಇದೆ? ಇಲ್ಲ, ಓಡಾಡ್ತಾ ಇತ್ತು, ಬುಕ್ ತೂಕ ಇತ್ತು, ಕಬಡ್ಡಿ ಆಡಿತ್ತು, ಬಾಲ್ ಆಡ್ತು ಅಂತ ಅಮೃತಾಂಜನ್ ಉಜ್ಜಿಬಿಟ್ಟು ಮಗುನ ಸಮಾಧಾನ ಮಾಡಿ ಮಲಗಿಸ್ತಿರಲ್ಲ ತಾಯಂದಿರು. ನಿಮ್ಮ ಮಕ್ಕಳ ದೇಹ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿದ್ದೀರಾ? ಅಥವಾ ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರಾ? ಕಾಲು ನೋವು ಆದರೆ ಏನಕ್ಕೆ, ಕಾಲು ಜೂಮ್ ಹಿಡಿದ್ರೆ ಏನಕ್ಕೆ, ತಲೆನೋವು ಬಂದರೆ ಏನಕ್ಕೆ? ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳಕ್ಕೆ ಯಾವ ಕಾರಣಕ್ಕೂ ಆಗಿದೆಯಾ? ಆಗಿಲ್ಲ, ಆಗೋದು ಇಲ್ಲ. ಶಿಕ್ಷಣಕ್ಕೂ ದೇಹಕ್ಕೂ ಸಂಬಂಧನೇ ಇಲ್ಲ. ಅಂತಹ ಶಿಕ್ಷಣವನ್ನು ಕೊಡಿಸುತ್ತಿರುವ ತಂದೆ ತಾಯಿಗಳಿಗೆ ಯಾವ ಪ್ರಶಸ್ತಿಯನ್ನು ಕೊಡಬೇಕು? ಯೋಚನೆ ಮಾಡಬೇಕು. ಮಕ್ಕಳ ಯೋಗಕ್ಷೇಮ ಆರೋಗ್ಯವನ್ನು ಗಮನಿಸದೇ ಇರತಕ್ಕಂಥ ತಂದೆ ತಾಯಿಗಳಿಗೆ ಯಾವ ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿ ಅಡ್ಮಿಷನ್ ಮಾಡೋದು? ದಿನಕ್ಕೊಂದು ಸಮಸ್ಯೆ ನೀವೇ ಹೇಳ್ಕೊಂಬಿಡೋದು. ಅಯ್ಯೋ ನನ್ನ ಮಗು ಅಲ್ಲಿಂದ ಬಂತಲ್ಲ, ಬೆನ್ನೋವು ಬರ್ತಾ ಇದೆ, ಯಾಕೆ ಬುಕ್ಕು ತೂಕ ಆಯಿತು, ಕಾಲು ನೋವು ಬರ್ತಾ ಇದೆ, ಕಬಡ್ಡಿ ಆಡ್ತು, ಬಾಲ್ ಆಡ್ತು.
ಈ ಥರ ಹೇಳಿಕೊಂಡು ಮಕ್ಕಳನ್ನ ಎಳ್ಕೊಂಡು ಹೋಗ್ತೀರಾ, ವಯಸ್ಸಿಗೆ ಬಂದ ಮೇಲೆ ಐತೆ ಗ್ರಾಚಾರ ನಿಮಗೆ, ಆ ಮಗು ನಿಮ್ಮ ಹತ್ರ ಮಾತಾಡಲ್ಲ, ನಿಮ್ಮ ಮನೆಯಿಂದ ಹೊರಗೋಗತ್ತೆ, ಕಲಿದೇ ಇರೋ ಬುದ್ಧಿ ಕಲಿಯತ್ತೆ, ಆಮೇಲೆ ಐತೆ ನಿಮಗೆ ಮಾರಿಯಬ್ಬ. ನಮ್ಮ ಮಗನ ಹಿಂಗಾಯ್ತು, ನಮ್ಮ ಮಗಳ ಇವಳು, ನೋ ಚಾನ್ಸ್, ನಿಮ್ಮ ಮಗ ಆಗೇ ಇಲ್ಲ, ನಿಮ್ಮ ಮಗಳು ಆಗೋದೇ ಇಲ್ಲ. ಯಾಕೆ? ನಿಮ್ಮ ಎಚ್ಚರಿಕೆ ಇಲ್ಲ, ಗಮನಿಸಿಲ್ಲ, ಗುರುತಿಸಿಲ್ಲ, ಪ್ರೀತಿಸಿಲ್ಲ. ಹಾಗಿದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಯಾಕೆ ಕೇಳಬೇಕು? ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಏನಕ್ಕಾಗ್ತಾ ಇದೆ ಅಂತ. ದೇಹದಲ್ಲಿ ಉರಿ ಅಂತಕ್ಕಂಥದ್ದು ಅಂದರೆ ನನಗೆ ಎಕ್ಸಸ್ ಆಫ್ ಹೀಟ್ ತುಂಬ ಜಾಸ್ತಿ ಇದೆ, ಗೊತ್ತಾಗಿದೆಯೇನಮ್ಮ? ಹಾಂ ಸರ್, ಗೊತ್ತಾಗಿಲ್ಲ. ಕೇಳಿಸ್ಕೊಂಡು ನಿಂತರ ಎಲ್ಲ ಹೆಣ್ಣುಮಕ್ಕಳು ಕೇಳಿಸ್ಕೊಳ್ಳಿ. ಇವತ್ತಿನ ಕಾನ್ಸೆಪ್ಟ್ ಪೂರ್ಣ ಸತ್ಯಾಂಶ ಯಾವುದು ಅಂದರೆ, ಹೆಣ್ಣಿನ ದೇಹದಲ್ಲಿ ಉರಿ ಇರ್ತಕ್ಕಂಥದ್ರಿಂದ ಪ್ರತಿ ಹೆಣ್ಣಿಗೂ ದಾರಿ ತಪ್ಪುವುದಕ್ಕೆ, ನೆಮ್ಮದಿಯಾಗಿ ಇರದೇ ಇರೋದಕ್ಕೆ ಮೂಲ ಕಾರಣವಾಗಿದೆ. ಇದಕ್ಕೆ ಪ್ರಪಂಚದ ಇತಿಹಾಸದಲ್ಲಿ ಮೆಡಿಷನ್ ಇಲ್ಲ. ದೇಹದಲ್ಲಿ ಆಗುವ ಉರಿ, ಉತ್ಪತ್ತಿಯಾಗುತ್ತಿರುವ ಉರಿ, ಅದಕ್ಕೆ ಶಮನ ಮಾಡಬೇಕಾದ ಮೆಡಿಷನ್ ಯಾವುದು? ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ದಾರಿ ತಪ್ತಾರೆ. ಯಾಕೆ? ದೇಹದಲ್ಲಿ ಇರುವ ಉರಿ. ಯಾವ ತಂದೆ ತಾಯಿ ಗೊತ್ತಾಗುತ್ತೆ ಮಕ್ಕಳ ದೇಹದಲ್ಲಿ ಉರಿ ಆಗ್ತಾ ಇದೆ ಅಂತ? ಮಕ್ಕಳು ಉರಿ ಇದೆ ನಮ್ಮ ದೇಹದಲ್ಲಿ ಅಂತ ಹೇಳಕ್ಕೆ ಅಪ್ಪ ಅಮ್ಮನಿಗೆ ಅವ್ರಿಗೆ ಗೊತ್ತಾಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. 5 ವರ್ಷದ ಮಗು ಸ್ಟಾರ್ಟ್ ಆಗುತ್ತೆ, ಇದು 3 ವರ್ಷದ ಮಗು ಸ್ಟಾರ್ಟ್ ಆಗುತ್ತೆ. ಎಲ್ಲಿದ್ದೀರಾ ನೀವು? ತಂದೆ ತಾಯಿ ಏನು ಮಾಡ್ತಾ ಇದ್ದೀರಾ? ಎಲ್ಲದಕ್ಕೂ ಮೆಡಿಷನ್, ಎಲ್ಲದಕ್ಕೂ ಮೆಡಿಷನ್. ಯಾಕಾಯಿತು? ಮೈಯಲ್ಲಿ ಉರಿ ಯಾಕೆ ಬಂತು? ಉಷ್ಣ ಯಾಕಾಯಿತು? ಅಯ್ಯೋ ನಾನು ಉಷ್ಣ ಶರೀರ. ಏನ್ರಿ ಜನ, ದೇವರು ಉಷ್ಣದ್ದೊಂದು ಬೋರ್ಡ್ ಹಾಕಿರ್ತಾನ, ಶೀತು ಶರೀರ ಅಂತ ಒಂದು ಬೋರ್ಡ್ ಹಾಕಿ ಕಳಿಸ್ತಾನ, ಅಥವಾ ಲೇಬಲ್ ಅಂಟ್ಸ್ ಕಳಿಸ್ತಾನ ತಾಯಿ ಗರ್ಭದಲ್ಲಿ? ಸ್ವಲ್ಪ ಯೋಚನೆ ಮಾಡಿ ನಾವು ಎಲ್ಲಿದ್ದೀವಿ ಅಂತ. ಅಮ್ಮ, ಈಗ ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಭರಣಿ ನಕ್ಷತ್ರ ಅಂತಕ್ಕಂಥದ್ದು ನಿನ್ನ ಕುತ್ತಿಗೆ ಭಾಗ, ನಿನ್ನ ಮೂಗಿನ ಭಾಗ, ನಿನ್ನ ಕಾಲಿನ ಭಾಗ, ನಿನ್ನ ತಲೆಯ ಭಾಗ, ಇದನ್ನು ನೀನು ತಿಳ್ಕೊಂಡು ಗುರಿ ಕಂಪ್ಲೀಟಾಗಿ ರಿಪೇರಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇದನ್ನು ತಿಳ್ಕೊ ಅಷ್ಟೇ. ಎಷ್ಟು ಖುಷಿ ಆಗ್ತೀಯಾ ಅಂದರೆ ಅಷ್ಟು ಸುಲಭ ಅಲ್ಲ. ನಿಮ್ಮ ತಂದೆ ತಾಯಿ ಒಪ್ಕೋಬೇಕು, ಸಪೋರ್ಟ್ ಕೊಡಬೇಕು. ನೀನು ಇದನ್ನು ಅಪ್ಪ ಅಮ್ಮನ ಹತ್ರ ಕೂತು ಕನ್ವಿನ್ಸ್ ಮಾಡು, ನಾನು ನನ್ನ ಆರೋಗ್ಯವನ್ನು ರಿಪೇರಿ ಮಾಡಿಕೊಳ್ಳೇಬೇಕು. ಆಮೇಲೆ ಕೆಲಸನ ಮದುವೆನ ಓಕೆ. ಆರೋಗ್ಯನೇ ಇಲ್ಲ ಅಂದರೆ ಮದುವೆನೂ ಫೇಲ್, ಕೆಲಸನೂ ಫೇಲ್. ಆರೋಗ್ಯ ರಿಪೇರಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ನೀನು ಮಾಡ್ಕೊಳಕ್ಕೆ ರೆಡಿ ಇದೆಯಾ ಅಂದರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡ ತಾಯಿ. ಧನ್ಯವಾದಗಳು ಪ್ರಿಯಾ, ಕರೆ ಮಾಡಿದ್ದಕ್ಕಾಗಿ. ಶುಭ ವಿವಾಹದ ನಿಜವಾದ ಅರ್ಥ ಏನು ಅಂತ ಹೇಳಿ ಗುರುಜಿ ತಿಳಿಸಿಕೊಡ್ತಾ ಇದ್ರು. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗುರುಜಿ ಹೇಳ್ತಾ ಇದ್ರಿ, ಇನ್ನು ಮಕ್ಕಳು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಮಕ್ಕಳು ಉತ್ತಮವಾಗಿ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ತಾಯಿ ಪಾತ್ರ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೇನೋ ಆಗ್ಲೇ ಹೇಳ್ತಾ ಇದ್ದ ಹಾಗೆ ತಾಯಿ ಹೆಸರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಆ ಒಂದು ಜಂಜಾಟದಲ್ಲಿ ಮಕ್ಕಳ ಬಗ್ಗೆ ಅವಳು ಸರಿಯಾಗಿ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ವಾ ಅಂತ ಹೇಳಿ. ಇಲ್ಲಿ ಅಮ್ಮ ಒಂದು ವಿಷಯ ಏನಂದರೆ, ಮಕ್ಕಳು ರಿಪೇರಿ ಮಾಡೋಕೆ ಅಪ್ಪ ಅಮ್ಮನ ಕೈಲಿ ಆಗಲ್ಲ. ಅವರು ಅನ್ಕೋತಾರೆ ಅಷ್ಟೇ, ಮಕ್ಕಳನ್ನು ನಾವು ಅವ್ರ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಥರ ಮಾಡ್ತೀವಿ. ಅಮ್ಮ ಅಪ್ಪಟ ಸುಳ್ಳು, ಆಗಲ್ಲ. ಯಾರು ತಂದೆ ತಾಯಿಗಳು ನಿಜವಾಗಲೂ ನಮ್ಮ ಮಕ್ಕಳನ್ನು ನಾವು ಕರೆಕ್ಟಾದ ರೀತಿಯಲ್ಲಿ ಬೆಳೆಸಿದ್ದೀವಿ ಅಂತ ದಯವಿಟ್ಟಿದ್ದರೆ ಅಂಥವನ್ನ ಗುರುತಿಸೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಸ್ವಾಗತ ಮಾಡ್ತೀನಿ, ಸನ್ಮಾನ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ತಂದೆ ತಾಯಿಗಳು ಯಾರೇ ಆಗಿರಲಿ, ಅವರೆಂಥ ಹೈಯರ್ ಎಜುಕೇಷನ್ ಮಟ್ಟದಲ್ಲಿರಲಿ, ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತಂದೆ ತಾಯಿ ಕಾಲ ಆಗಿದೆಯಾ? ಇಲ್ಲ. ಕಾರಣ, ಸಂತಾನದ ಮೂಲ ಸತ್ಯನೇ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಸಂತಾನದ ಮೂಲ ಸತ್ಯನೇ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅಲ್ವಾ? ಮತ್ತು ಒಳ್ಳೆ ಸಂತಾನ ಹೆಂಗೆ ಬರುತ್ತೆ? ಅಲ್ಲಿ ಸಂತಾನನೇ ಒಳ್ಳೆಯದಿಲ್ಲ, ನೀವು ಹೆಂಗೆ ರೆಡಿ ಮಾಡ್ತೀರಾ ಅದನ್ನು? ಇದು ಕ್ವಶನ್. ಅಥವಾ ಈ ಮೂಲಕ ಹೇಳ್ತೀನಿ, ದಯವಿಟ್ಟು ಯಾರೇ ಇದ್ದರೂ ಕೂಡ ಇದಕ್ಕೆ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಏನು ಇದು ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ಹಾಕಿರ್ತಕ್ಕಂಥದ್ದು ಬೇವಿನ ಸಸಿ, ನಾವು ಕೇಳುತ್ತಿರುವುದು ಮಾವಿನ ಸಸಿ. ಸರಿನಾ? ಇದು ಇಲ್ಲ, ತಪ್ಪು. ಮದುವೆ ಮಾಡ್ಕೊಳ್ಳೋರಿಗೆ ಏನು ಮಾಹಿತಿ ಇದೆ ಅಂತ ಮದುವೆ ಮಾಡ್ತಾ ಇದ್ದೀರಿ ಪ್ರಪಂಚದ ಇತಿಹಾಸದಲ್ಲಿ? ಮದುವೆ ಮಾಡ್ಕೊಳ್ಳೋರಿಗೆ ಮದುವೆ ಅರ್ಥ ಗೊತ್ತಿದೆಯಾ? ಸಂತಾನದ ಮೂಲ ಸತ್ಯ ಗೊತ್ತಿದೆಯಾ? ಹಾಗಿದ್ದ ಮೇಲೆ ಮದುವೆ ಮಾಡ್ಕೊಳ್ಳೋದ್ರಿಗೆ ಏನು ಅರ್ಥ ಇದೆ? ಮದುವೆ ಮಾಡಿಸೋರಿಗೆ ಏನು ಅರ್ಥ ಇದೆ? ಯಾರು ನೆಮ್ಮದಿಯಾಗಿ ಬದುಕೋಕ್ಕಾಗಿದೆ? ನೆಮ್ಮದಿ ಅಂತಕ್ಕಂತಹ ವಿಚಾರದಲ್ಲಿ ಇವಾಗಲೂ ಹೇಳ್ತೀನಿ, ಕಾರ್ಯಕ್ರಮದಲ್ಲಿ ದಯವಿಟ್ಟು ಒಂದು ವಿಚಾರ ಇದೆ. ಯಾರೋ ವಿಷಯಕ್ಕೆ, ಅಣ್ಣನಿಗೆ, ತಮ್ಮನ ವಿಷಯಕ್ಕೆ, ಮಗಳ ವಿಷಯಕ್ಕೆ, ಮಗನ ವಿಷಯಕ್ಕೆ ದಯವಿಟ್ಟು ಕರೆ ಮಾಡಬೇಡಿ. ಯಾವ ವ್ಯಕ್ತಿಗೆ ಸಮಸ್ಯೆ ಇದೆ ಅವರೇ ಫೋನಲ್ಲಿ ಮಾತಾಡಬೇಕು. ಅಪ್ಪ ಮಗನ ಬಗ್ಗೆ ಕೇಳೋದು, ತಾಯಿ ಮಗಳ ಬಗ್ಗೆ ಕೇಳೋದು ಬೇಡ. ಮಕ್ಕಳನ್ನೇ ಮಾತಾಡಿಸ್ಬೇಕು. ನಿಮಗೆ ಕೇಳಿ ನೀವು ಇಲ್ವಲ್ಲ ಅಂದು ಇದು ಸಮಯ ವ್ಯರ್ಥ ಮಾಡೋದು ಬೇಡ. ಕಾರಣ, ಕಾರ್ಯಕ್ರಮದಲ್ಲಿ ಬರ್ತಾ ಇರತಕ್ಕಂಥ ವಿಚಾರಗಳು ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಎಲ್ಲೂ ಸಿಕ್ಕಿಲ್ಲ, ಹೇಳಿಲ್ಲ, ಹೇಳುತ್ತಿಲ್ಲ.
ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಮಯನ ವ್ಯರ್ಥ ಮಾಡೋದು, ಯೋಚನೆ ಮಾಡೋರಿಗೆ ಅವಕಾಶ ಇಲ್ಲ ಇಲ್ಲಿ, ಅನುಮಾನದವ್ರಿಗೆ ಅವಕಾಶ ಇಲ್ಲ ಇಲ್ಲಿ. ತುಂಬ ಸ್ಟ್ರಿಕ್ಟ್ ಆಗಿದ್ದರೆ ಮಾತ್ರ ನಮ್ಮ ಹತ್ರ ಎಂಟ್ರಿ ಆಗಬೇಕು. ಕಾರಣ ಏನಂದರೆ ಇದು ಒಂದು ದಿನದ ರಿಪೇರಿ ಮಾಡೋಕ್ಕಾಗಲ್ಲ, ಒಂದು ತಿಂಗಳ ರಿಪೇರಿ ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ಈ ಗುಂಡಿಗೆ ಬಿಗಿಯಾಗಿದ್ದು ನಾವು ತಿಳಿಲೇಬೇಕು ಅಂದರೆ ಇವತ್ತು ಹೇಳಿದಂಥ ವಿಷಯ, ಮದುವೆ ಮಾಡಿಕೊಂಡಾಗ ಆಗಿರ್ತಕ್ಕಂಥ ತಪ್ಪನ್ನು ನೀವು ಅದನ್ನು ಸರಿ ಮಾಡಬೇಕಾದ್ರೆ ನೀವು ಇನ್ನೊಮ್ಮೆ ಮದುವೆ ಮಾಡ್ಕೋಬೇಕು. ಇದು ಸತ್ಯವಾದ ವಿಷಯ. ಅಮ್ಮ ಅರ್ಥ ಆಯ್ತಾ ಹೇಳಿದ್ದು? ಮದುವೆಯಲ್ಲಿ ಆಗಿರ್ತಕ್ಕಂಥ ಸುಳ್ಳು, ಸೂರ್ಯನಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ, ಸೂರ್ಯನ ಶಾಪದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ತಂದೆ ತಾಯಿಗಳು, ಮೊದಲು ನೀವು ಇನ್ನೊಮ್ಮೆ ಮದುವೆ ಮಾಡಿಕೊಂಡಾಗ ಮಾತ್ರ, ಮತ್ತೆ ಸೂರ್ಯನ ಟೈಮ್ ಇದ್ದಾಗ ಸೂರ್ಯ ಉದಯ ಆದಮೇಲೆ ಮದುವೆ ಮಾಡಿಕೊಂಡ್ರೆ ಮತ್ತೂ ಆಗಲ್ಲ. ಇದನ್ನು ಯಾರ ಹತ್ರನಾರು ಹೋಗಿ ನೀವು ಶಾಸ್ತ್ರ ಕೇಳಿದ್ರೆ, ಯಾರೋ ಟಿ ವಿಲಿ ಕೂತ್ಕೊಂಡು ಹೇಳಿದ್ರು ಸ್ವಾಮಿ ಅಂದರೆ ಅವ್ರಿಗೆ ಬುದ್ಧಿ ಇಲ್ಲ, ಹೋಗ್ರಿ ಮಾಡ್ಕೊ ಹೋಗ್ರಿ, ಹಣೆಯಲ್ಲಿ ದೇವ್ರು ಬರ್ದಂಗೆ ಆಯ್ತದೆ ಅಂತ ಹೇಳೋರು ಸಿಗ್ತಾರೆ ಹೊರತು ಇದು ಸರಿ ತಪ್ಪು ಅಂತ ಹೇಳುವಂಥ ವ್ಯಕ್ತಿ ನನ್ನ ಇತಿಹಾಸದಲ್ಲಿ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ನೀವು ಹೇಳ್ದಂಗೆ ಅವರು ಡ್ಯಾನ್ಸ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ನೀವು ಡ್ಯಾನ್ಸ್ ಮಾಡಲ್ಲ. ಯಾಕೆ ನೀವು ದುಡ್ಡು ಕೊಟ್ಟಿರ್ತೀರಾ? ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ನಮ್ಮ ಹತ್ರ ಈ ಪಾರ್ಟ್ ನಡೆಯಲ್ಲ. ನೀವು ₹1,00,000 ಕೊಟ್ಟರು ನೀವು ಹೇಳ್ದಂಗೆ ನಾನು ಕೇಳೋಕ್ಕೆ ರೆಡಿ ಇಲ್ಲ. ಕಾರಣ ನಿಮ್ಮನ್ನು ಬಗ್ಗಿಸ್ಬೇಕು, ಸರಿ ಮಾಡಬೇಕು, ಸರಿ ತೂಗಿಸ್ಬೇಕು, ಜೊತೆಲಿ ಕರ್ಕೊಂಡು ಹೋಗಬೇಕು, ಹೇಳಿದ್ದನ್ನು ನೀವು ಮಾಡ್ಕೋಬೇಕು, ಆ ನಂಬಿಕೆ ನಿಮಗಿರಬೇಕು. ಇಷ್ಟು ಸತ್ಯ ಇದ್ದರೆ ಮಾತ್ರ ನಮ್ಮ ಹತ್ರ ನಿಮ್ಮ ವ್ಯವಹಾರ ನಡೆಯುತ್ತೆ ಹೊರ್ತು ಅರ್ಧಂಬರ್ಧ ಇಟ್ಕೊಂಡು ಏನೋ ಒಂದು ವಿಷಯ ಕೇಳ್ತೀನಿ ಅಂದರೆ ಶಾಸ್ತ್ರ ಹೇಳೋರ ಹತ್ರ ನೀವು ಹೋಗ್ಬೋದು. ನಾನು ಶಾಸ್ತ್ರ ಹೇಳಲ್ಲ. ಯಾಕೆ? ಪ್ರಪಂಚದಲ್ಲಿ ಶಾಸ್ತ್ರ ಹೇಳೋ ಪದ್ಧತಿ ಇಲ್ಲ. ಅದಕ್ಕೆ ನೀವು ತಿಳ್ಕೊಂಡಿದ್ದೀವಿ, ನಾವು ಮಾಡ್ತೀವಿ ಅಂದರೆ ಅನುಭವಿಸ್ಕೊಳ್ಳಿ. ಶಾಸ್ತ್ರೀಯ ಪದ್ಧತಿಯಲ್ಲಿ ಯಾವ ಕಾರಣಕ್ಕೂ ಪ್ರಪಂಚದ ಇತಿಹಾಸದಲ್ಲಿ ಯಾರು ನೆಮ್ಮದಿಯಾಗಿ ಮದುವೆ ಆಗಿದೆಯಾ, ಮದುವೆಯಾಗಿ ನೆಮ್ಮದಿಯಾಗಿದ್ದಾರಾ, ಒಳ್ಳೆ ಮಗು ಪಡ್ಕೊಳ್ಳೋಕ್ಕಾಗಿದೆಯಾ, ಮಗುನ ಕರೆಕ್ಟಾಗಿ ಬೆಳೆಸೋಕ್ಕಾಗಿದೆಯಾ, ಯಾವುದೇ ಕಾರಣಕ್ಕೂ ಸಿಕ್ಕಿದೆಯಾ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಇದೇ ಬೇಕಾ? ಮೋಸ ಒಂದು ಬೇಕಾ? ಜೀವನದಲ್ಲಿ ಅನುಭವಿಸ್ಬೇಕಾ? ಆ ಕಡೆ ಹೋಗಿ. ಇಲ್ಲ ನಾವು ಎಷ್ಟು ದಿನ ಆದರೂ ಕಾಯ್ತೀವಿ ಸ್ವಾಮಿ, ರಿಪೇರಿ ಆಗ್ತೀವಿ ಸ್ವಾಮಿ ಅಂದರೆ ಬನ್ನಿ. ಆದರೆ ಗುಂಡಿಗೆ ಬಿಗಿಯಾಗಿರಬೇಕು. ಹೃದಯ ನಿಮ್ಮಲ್ಲಿ ತಾಕತ್ತಾಗಿರಬೇಕು. ನಿಮ್ಮಲ್ಲಿ ಹೃದಯ ತಾಕತ್ತಿಲ್ಲದ ಕಾರಣವೇ ಇವತ್ತು ನಾವು ಯಾವುದಕ್ಕೂ ಸತ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ, ಧರ್ಮ ಅನ್ನೋದು ಗೊತ್ತಾಗ್ತಾ ಇಲ್ಲ, ನ್ಯಾಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಹೃದಯದಲ್ಲಿ ಇರ್ತಕ್ಕಂತಹ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಿಚಾರ ನಮಗೆ ಗೊತ್ತೇ ಆಗಿಲ್ಲ. ಆ ಕಾರಣದಾಗಿ ಈ ಮೂಲಕ ವಿಚಾರವನ್ನು ಹೇಳಿದ್ದೀನಿ. ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೊರತು ಏನು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಪ್ರಶ್ನೆ ದಯವಿಟ್ಟು ಯಾರ ಮನಸ್ಸಲ್ಲೂ ಬರೋದು ಬೇಡ. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ. ಗುರೂಜಿ ಇದ್ದಾರೆ ಬೇಕು. ಹಲೋ, ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಹೇಳಿ ನಮಸ್ತೆ ಗುರುಜಿ. ನಾರಾಯಣ. ಹೇಳಿಮ್ಮ, ಯಾರು ಪೂರ್ವಾಷಾಢ? ನಮ್ಮ ಮಗ. ಎಷ್ಟು ವಯಸ್ಸು? 30 ವರ್ಷ ಗುರುಜಿ. ಏನಾಗಬೇಕಿತ್ತಮ್ಮ? ಅವ್ರ ಮದ್ವೆ ಬಗ್ಗೆ ಕೇಳ್ಬೇಕು. ನೀನು ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ನಾವ್ ಮದ್ವೆ ಆಗಿ 30 ವರ್ಷ ಆಯ್ತು. ಮದುವೆ ಆದಾಗ ಸೂರ್ಯನ ನೋಡಿದ್ರ, ಚಂದ್ರನ ತೋರಿಸಿದ್ರ ನಿಮಗೆ ಪುರೋಹಿತರು? ಸೂರ್ಯನ. ಎಷ್ಟೊತ್ತಲ್ಲಿ ಮದುವೆ ಆಗಿದ್ದು? ಬೆಳಗ್ಗೆ 9:30 10 ಗಂಟೆ ಮುಹೂರ್ತ. ಇದು ನೀವೇ ಮುಹೂರ್ತ ಹಾಕ್ಸಿದ್ದ, ಪುರೋಹಿತರೆ ಕೊಟ್ಟಿದ್ದ? ಪುರೋಹಿತ್ರೆ ಕೊಟ್ಟಿದ್ದು. ಮದುವೆ ಆಗೋದು ನೀವು, ಪುರೋಹಿತರು ಕೊಡಬೇಕು. ಯಾಕೆ ಅಂದರೆ ಈ ಮಾತು ಹೇಳ್ತೀರಿ ಅಂದರೆ ನಿಮಗೆ ಗೊತ್ತಿಲ್ಲ ಅಂತ ಪುರೋಹಿತರ ಹತ್ರ ಹೋಗ್ತೀರಾ ಅಲ್ವಾ ತಾಯಿ? ಹೌದು. ಆದರೆ ಪುರೋಹಿತರು ಈ ಟೈಮ್ಗೆ ಮದುವೆ ಮಾಡ್ಕೊ ಅಂತ ಕೊಟ್ಟ ಮೇಲೆ ಅದು ನಿಮ್ಮ ಡಿಮ್ಯಾಂಡೋ ಅವ್ರ ಡಿಮ್ಯಾಂಡೋ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಏನು ಓದಿದ್ದೀರಮ್ಮ? ನಾನು ಸೆಕೆಂಡ್ PUC ಓದಿದ್ದೀನಿ. ನಿಮ್ಮ ಮದುವೆ ಆದ ವಾರ ಯಾವುದು? ಸೋಮವಾರ. ನೀವು ಇದೆಲ್ಲ ನಂಬುವಂಥ ವಿಚಾರ ನಿಮ್ಗೆ ಗೊತ್ತಿದೆಯಾ? ಇಲ್ಲ, ಒಂದು ಶಾಸ್ತ್ರ ಅಂದಮೇಲೆ ಅದಕ್ಕೆ ಅರ್ಥ ಇದೆ, ಅದಕ್ಕೆ ಆಧಾರ ಇದೆ, ಇದೆಲ್ಲ ತಿಳ್ಕೋಬೇಕು ಅಂತ ನಂಬಿಕೆ ಇದೆಯಾ? ಅಯ್ಯೋ ದೇವ್ರು ಮಾಡ್ದಂಗೆ ಆಗತ್ತೆ ಅಂತೀರಾ? ಯಾವ್ದು ಬರ್ತೀರಾ? ಯಾವ ವಿಷಯಕ್ಕೆ ಬರ್ತೀರಾ? ಇಲ್ಲ, ದೇವ್ರ ಮೇಲೂ ನಂಬಿಕೆ ಇದೆ. ಒಂದು ನಿಮಿಷ. ದೇವ್ರ ಮೇಲೆ ನಂಬಿಕೆ ಇಟ್ಟು ಏನೂ ಮಾಡೋಕ್ಕಾಗಲ್ಲ. ದೇವ್ರ ಕೆಲಸ ಅಲ್ಲವೇ ಅಲ್ಲ. ನಿಮ್ಮನ್ನು ರಿಪೇರಿ ಮಾಡೋಕ್ಕೆ ದೇವರಿಲ್ಲ. ನಂಬಿಕೆ ಸೆಕೆಂಡ್ರಿ. ನಮ್ಮ ಜನ ಈ ಕೆಟ್ಟ ಅಭ್ಯಾಸ ಬಿಡಬೇಕು. ದೇವ್ರ ಮೇಲೆ ನಂಬಿಕೆ ಅಂತೆ. ನಿಮ್ನ ಯಾರು ನಂಬಿಕೆ ಇಡುವಂಥ ದೇವ್ರು ಹೇಳಿಲ್ವಲ್ರಿ? ಏನಕ್ಕೆ ನಂಬಿಕೆ ಇಟ್ಕೊತೀರಾ? ಭಗವಂತ ನಿಮ್ಮ ರೂಪಲ್ಲಿ ಬಂದಿದ್ದಾನೆ. ಭಗವಂತ ನಿಮ್ಮ ರೂಪಲ್ಲಿ ಬಂದಿದ್ದಾನೆ, ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ರೂಪದಲ್ಲಿ ಭಗವಂತ ಇದ್ದಾನೆ ಅಂದರೆ ಮತ್ತೆ ಭಗವಂತ ನಂಬ್ತೀನಿ ಅಂದರೆ ನಿಮ್ಮನ್ನು ನೀವು ನಂಬಿ ಅಂದರೆ ಭಗವಂತ ನಂಬಕ್ಕೆ ಹೋಗ್ತಿರಲ್ಲ. ಹೆಂಗಿದು ಸಾಧ್ಯ? ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಭಗವಂತ ನಿಮ್ಮಲ್ಲಿ ಇದಾನ ಇಲ್ವಾ? ಇದಾನೆ. ಇದ್ರೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಹೇಳಕ್ಕಾಗತ್ತಾ? ನೀವು ತಿಳ್ಕೊಳ್ಳಿ, ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತೇನೆ. ಭಗವಂತ ನಮ್ಮಲ್ಲಿ ಇದ್ದಾನೆ. ಎಲ್ಲಿ? ಅದೇ ನಮ್ಮ ನಂಬಿಕೆ ಮೇಲೆ. ಅದು ಪುನಃ ನಂಬಿಕೆಗೆ ಬರಬೇಡಿ ದಯವಿಟ್ಟು. ಈ ಭಾಷೆ ದಯವಿಟ್ಟು ಬಿಟ್ಬಿಡ್ಬೇಕು ನಾವು. ಜೀವನದಲ್ಲಿ ನಂಬಿಕೆ ಅನ್ನೋದು ಕೆಟ್ಟ ವಿಷ.
ಈ ನಂಬಿಕೆ ಇಟ್ಕೊಂಡೆ ಹೆಣ್ಣು ಗಂಡು ಮದುವೆ ಮಾಡ್ಕೊಳ್ಳೋದು, ಲವ್ ಮಾಡೋದು, ಅದೇನು ವರ್ಕೌಟ್ ಆಗ್ತಾ ಇಲ್ಲ. ಚೆನ್ನಾಗಿರ್ತೀನಿ ಇವ್ನು ಮಾಡ್ಕೊಂಡ್ರೆ ಫೇಲ್. ಅಪ್ಪ ಅಮ್ಮ ಈ ಹುಡುಗನ ಮಾಡ್ಕೊ ಚೆನ್ನಾಗಿರ್ತೀನಿ ಫೇಲ್. ನಂಬಿಕೆಯಲ್ಲಿ ಯಾವ ಕಾರಣಕ್ಕೂ ಜೀವನ ನಡೆಯಲ್ಲ. ನಂಬಿಕೆಗಿನ್ನ ನಾವು ಮಾಡಬೇಕಾದ ಕರ್ತವ್ಯ ಏನು ಅಂತ ತಿಳ್ಕೊಬೇಕಮ್ಮ. ನೋಡು, ನಿಮಗೆ ಇವಾಗ 30 ವರ್ಷದ ಮಗ ಇದ್ದಾನೆ, ಹೇಳ್ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊ, ಎಲ್ರಿಗೂ ಅರ್ಥ ಆಗಲಿ. ನಮ್ಮಲ್ಲಿ ದೇವರಿದ್ದಾನೆ ಅಂತ ಹೇಳುವಂಥ ಬುದ್ಧಿವಂತರಿಗೆ ನಾನೀಗ ಪ್ರಶ್ನೆ ಕೇಳ್ತೀನಿ. ಎಲ್ಲಿ ಅಂದರೆ ನಂಬಿಕೆಯಂತೆ. ಅದಕ್ಕೆ ಕಾನ್ವೆಂಟ್ಗೆ ಹೋಗೋ ಮಕ್ಕಳು ಕೇಳ್ತಾರೆ, ನಿಮಗೆ ನಾಚಿಕೆ ಆಗುತ್ತೆ. ಏನು ಅಂತ, ದೇವರೆಲ್ಲಿದಂತ ತೋರ್ಸಪ್ಪ ಅಂದರೆ 30 ವರ್ಷ ಮದುವೆ ಆಗಿದ್ರು ದೇವರೆಲ್ಲದೆ ಅಂತ ಹೇಳಕ್ಕೆ ಬರದೇ ಇದ್ದಂಥ ತಂದೆ ತಾಯಿ ಹೊಟ್ಟೆಲ್ಲಿ ಮಗು ಹುಟ್ಟಿದ್ರೆ ಆ ಮಗು ಎಷ್ಟು ಮಟ್ಟಿಗೆ ಬುದ್ಧಿವಂತಿಕೆ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಏನೇನೂ ಗೊತ್ತಿಲ್ಲ, ಮದುವೆ ಆಯಿತು. ಇದಕ್ಕೆ ಅರ್ಥ ನಮ್ಮ ಉಸಿರಾಟದಲ್ಲಿ ಭಗವಂತ ಇದ್ದಾನೆ. ಒಪ್ಕೋಬೋದೇನಮ್ಮ? ಹಲೋ ಹಲೋ ಹಲೋ. ನಮ್ಮ ಉಸಿರಾಟದಲ್ಲಿ ಭಗವಂತ ಇದ್ದಾನೆ, ಒಪ್ಕೋಬೋದಾ? ಹಾ ಈಗ ಗೊತ್ತಾಯ್ತಾ? ಉತ್ತರ ಸಿಕ್ತಾ? ಹಾ ಗೊತ್ತಾಯ್ತು. ನೋಡಮ್ಮ, ನಂಬಿಕೆ ಅಂದ್ಕೊಂಡು ಈ ರೀತಿ ಆಗಿರೋದು. ಓಕೆ, ಈಗ ನಿಮ್ಮ ಮಗನಿಗೆ ಮದುವೆ ಆಗಬೇಕು ಅಂತ ಕೇಳ್ತಾ ಇರೋದಾ? ಹಾ ಹೌದು. ಓಕೆ, ನಿಮ್ಮ ಮಾಂಗಲ್ಯ ಧಾರಣೆ, ನೀವು ಮದುವೆ ಆದಮೇಲೆ ಮಾಂಗಲ್ಯ ಸರವನ್ನು ಯಾವಾಗ ಬದಲಾವಣೆ ಮಾಡಿದ್ರಿ? ಅವಾಗ ಮದ್ವೆ ಆದ್ಮೇಲೆ 14 ದಿನಕ್ಕೆ ಸರ ಚೇಂಜ್ ಮಾಡ್ತಿದ್ವಿ, ದಾರದಿಂದ ಇದಕ್ಕೆ ಚೈನ್ಗೆ. ಅದಾದ್ಮೇಲೆ ಏನು ಚೇಂಜ್ ಮಾಡಿಲ್ಲ. ಒಂದ್ಸಲ ಸರ ಕಟ್ಟಾಗಿತ್ತು 10 ವರ್ಷಕ್ಕೆ. ಆ ಪ್ರಶ್ನೆ ಕೇಳಕ್ಕೆ ನಿಮ್ಮನ್ನು ಕೇಳಿದ್ದು ನಾನು. ಸರ ಯಾಕೆ ಕಟ್ಟಾಯಿತು ಅಂದರೆ 9:15 ಗಂಟೆಗೆ ದಾರಿ ಆಗಿರೋದು. ಸುಳ್ಳು ಸೂರ್ಯನ ಅಂದರೆ ಸೂರ್ಯನ ಸುಳ್ಳು ಮಾಡಿ, ಅಮ್ಮ ನೀನು ಮದುವೆ ಆದ ದಿನ ಜ್ಞಾಪಕ ಇಟ್ಕೊಂಡಿದ್ರೆ ಹೇಳ್ತೀನಿ, ಸೂರ್ಯನ 9:15ಗೆ ನೋಡೋಕ್ಕಾಗತ್ತಾ? ಆಗಲ್ಲ. ಹಂಗಿದ್ಮೇಲೆ ಈ ಪುರೋಹಿತರಿಗೆ ಏನು ಮಾಡೋಣ? ನಿನ್ನ ಥರ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲ ಹೆಂಗಸರು ಹಿಂಗೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡಿರೋದು. ಮದುವೆ ಮಾಡೋ ದಿನನೇ ಕಣ್ಣು ಮುಚ್ಚಿರೋದು, ಅವಲಮ್ಮ. ಕಣ್ಣು ಮುಚ್ಚಿದ ಮೇಲೆ ಜೀವನ ದಂಪತಿ ಹೆಂಗೆ ಚೆನ್ನಾಗಿರುತ್ತೆ, ಒಳ್ಳೆ ಮಕ್ಳು ಹೆಂಗೆ ಕೊಡ್ತಾರೆ, ಸ್ವಲ್ಪ ಯೋಚನೆ ಮಾಡ್ತಾಯಿ. ಈಗ ಮದುವೆ ಮಾಡಿಸೋರನ್ನ ಕರೆಸ್ಬಿಟ್ಟು ಕೇಳೋಣ, ಇದು ಕುತ್ರ ಇದೆ ಅವ್ರ ಹತ್ರ, ಅಪ್ರಾಣೇ ಇಲ್ಲ. ಅವ್ರು ಹೇಳೋದು ಒಂದೇ, ನಾವು ಹೇಳೋದು ಕೇಳಲ್ಲ ಸ್ವಾಮಿ, ಅವ್ರು ಕೇಳ್ತಾರೆ ನಾವು ಹಾಕ್ಕೊಡ್ತೀವಿ. ಅದನ್ನು ನಾನು ಟೆಸ್ಟ್ ಮಾಡಿದ್ದೀನಿ. ಯಾಕೆ ಹಿಂಗೆ ತಪ್ಪು ಮಾಡ್ತೀರಾ ಅಂದರೆ, ಅವ್ರು ಕೇಳಿದ್ರು ನಾವು ಹಾಕ್ಕೊಟ್ಟೆ ಅಂದರೆ ಇದರಲ್ಲಿ ಅವ್ರೊಬ್ಬರದೇ ತಪ್ಪರಲ್ಲ. ಅಪ್ಪ ಅಮ್ಮನೂ ಪಾಪ ಎಲ್ಲ ಬರಬೇಕು ಸ್ವಾಮಿ, ನಿಧಾನಕ್ಕೆ ದೂರದಿಂದ ಬರ್ತಾರೆ, ನಾಷ್ಟಕ್ಕೆ ಮಾಡ್ಕೊಂಡು ಬರಲಿ ಅಂತ ಇವರೇ ಕೇಳ್ಕೊತಾರೆ. ಈಗ ತಪ್ಪು ಮಾತ್ರ ಕೊನೆಯಲ್ಲಿ ಪುರೋಹಿತರ ಮೇಲೆ ಹಾಕ್ಬಿಡ್ತಾರೆ. ತಪ್ಪು ಇವ್ರು ಮಾಡಿರೋದು ಪುರೋಹಿತರ ಮೇಲೆ ಹಾಕ್ಬಿಡೋದು. ಸೊ ಈ ಸಮಸ್ಯೆಯಿಂದ ಪುರೋಹಿತರು ಡಿಸೈಡ್ ಮಾಡ್ಕೊಂಡವ್ರೆ, ನಮಗೇನು ಸ್ವಾಮಿ ಕೊಡೋ ದಕ್ಷಿಣೆಗೆ ಏನು ಬೇಕು ಹೇಳ್ತೀವಿ, ನಿಮ್ಮಿಷ್ಟ, ನಿಮ್ಮ ಹೆಣ್ಣು ಗಂಡು, ನಿಮ್ಮ ಮದುವೆ ಏನೋ ಮಾಡ್ಕೊಳ್ಳಿ, ನಾವು ಹೇಳೋದು ನೀವು ಕೇಳಲ್ಲ, ಅವ್ರು ಡಿಸೈಡ್ ಮಾಡ್ಕೊಂಬಿಟ್ಟವ್ರೆ. ಈಗ ನಾವು ಮುಂದೆ ಬರೀ ಜೀವನ ಎಲ್ಲ ಬರೀ ಕೇಳ್ಕೊಂಡು ರಸ್ತೆ ಎಲ್ಲ ಐತೆ, ಈ ಕಡೆ ಎಲ್ಲೋ ಹೋಗ್ಬೇಕು, ಈ ಕಡೆ ಎಲ್ಲೋ ಹೋಗ್ಬೇಕು, ಹಿಂಗೇ ಆಗಿದೆ. ನಿಮ್ಮ ಮಗನ ವಿಷಯದಲ್ಲಿ ಉಸಿರಾಟ ಕರೆಕ್ಟಾಗಿದೆ. ಅದಕ್ಕೆ ಒಂದು ಆಧಾರ ಕೊಡ್ತೀನಿ. ಮಂಡಿ ಮತ್ತು ಕಾಲು ಯಾವುದರಲ್ಲಿ ನೋವಿದೆ ಅಂತ ಹೇಳಿದ್ದಾನೆ. ಮಂಡಿ ಕಿವಿ ಹೇಳ್ತಾನೆ, ಕಿವಿ ನೋವು ಅಂತ. ಅಲ್ಲಲ್ಲ, ಕಾಲು ಮಂಡಿಯಲ್ಲಿ ನೋವಿದೆ ಯಾವತ್ತಾರು ಹೇಳಿದ ನೆನಪಿದೆಯಾ ಅಂತ? ಇಲ್ಲ, ಮಂಡಿಲಿ ಒಂದ್ಸಲ ಏನೋ ಗಾಡಿನಲ್ಲಿ ಬಿದ್ದಿದ್ದ, ಅವಾಗ ನೋವು ಸ್ಟಾರ್ಟ್ ಆಗಿತ್ತು. ಬೇರೆ ತರ ಕಿವಿ ನೋವು, ತಲೆ ನೋವು ಅಂತ ಅನ್ಸುತ್ತೆ. ಈಗ ನೀವು ಕಿವಿ ಮತ್ತು ಹಲ್ಲು ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಅಂದರೆ ಕಣ್ಣು. ಕಣ್ಣಲ್ಲಿ ಉರಿ ನವೆ ಯಾವ್ದು ಹೇಳ್ತಾನೆ? ಅದೇ ಅವನು ಒಂದ್ ಸ್ವಲ್ಪ ಕ್ಲೀನು ಅಂತಾನೆ. ಏನಾದ್ರು ಒಂದ್ ಸ್ವಲ್ಪ ಧೂಳು ಗಲೀಜು ಇದ್ರು ಅಲರ್ಜಿ ನನಗೆ ಅಲರ್ಜಿ ಹಿಂಗ. ಅಲ್ಲ, ಅದು ಇನ್ನೊಂದು, ಅದು ಪಾಪ ಹೇಳಿ ಡಾಕ್ಟರ್ ಹೇಳಿದ ಅಲರ್ಜಿ ಅಂತ ಅವ್ನು ಹೇಳ್ತಾನೆ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನಾನು ಡಾಕ್ಟರ್ ಅಲ್ಲ ಅಮ್ಮ. ಅವನಿಗೆ ಉಸಿರಾಟದ ಭಾಗ ಮೊದಲನೇದಾಗಿ ಕಣ್ಣು, ಕಿವಿ, ಮತ್ತು ನಿಜಕ್ಕೂ ಹೇಳ್ತೀನಿ, ಅವನು ಗಂಟ್ಲಲ್ಲಿ ಇರ್ತಕ್ಕಂಥ ಸಮಸ್ಯೆ, ಉಸಿರಾಟದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಮ್ಮ ಮದ್ದು ರಿಪೇರಿ ಮಾಡು ತಾಯಿ, ಅದನ್ನು ಸರಿ ಮಾಡು ತಾಯಿ, ಮದುವೆ ಆಮೇಲೆ ಮಾಡುವಂತೆ. ನೀನು ಇದನ್ನು ರಿಪೇರಿ ಮಾಡಿದೆ ಮದುವೆ ಮಾಡಿದ್ರೆ ಅಮ್ಮ, ಅವನಿಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ, ಖುಷಿಯಾಗಿರೋಕ್ಕಾಗಲ್ಲ, ಯಾವಾಗಲೂ ಬೇಜಾರಲ್ಲಿರ್ತಾನೆ, ಬೇಜಾರು ಅಂತಿರ್ತಾನೆ. ಅಮ್ಮ ಅರ್ಥ ಆಗಿದೆ ನಿಮಗೆ? ನಾವು ಕರೆದ್ರೆ ಬರಲ್ಲ, ಮತ್ತೆ ಮದ್ವೆ ವಿಷಯಕ್ಕೆ ಹೋದ್ರು ನನಗೆ ಮದ್ವೆ ಬೇಡ ಅಂತ. ಅಮ್ಮ ಇಲ್ಲವೇ ಇಲ್ಲ, ಟಾಪಿಕೇ ಇಲ್ಲ ಅವನಲ್ಲಿ. ಅವನು ತೀರ್ಮಾನ ಮಾಡ್ಕೊಂಬಿಟ್ಟೆ, ಮದುವೆ ಬೇಡ, ಕಾರಣ ನನಗೆ ನೆಮ್ಮದಿ ಇಲ್ಲ, ನಾನೇ ಖುಷಿ ಇಲ್ಲ, ನಾನೇ ಆರೋಗ್ಯವಾಗಿಲ್ಲ,
ತಂದೆ ತಾಯಿಗಳು ಮಕ್ಕಳಿಗೆ ಬಲವಂತವಾಗಿ ಮದುವೆ ಮಾಡುತ್ತಿರುವುದೇ ನಿಜವಾದ ಈ ಕಾಲದಲ್ಲಿ ನಡೀತಾ ಇರೋದು. ಹೆಣ್ಣಿಗೂ ಇಷ್ಟ ಇಲ್ಲ ಮದುವೆಗೆ, ಅವರು ಒಪ್ಪಂದಕ್ಕೆ ತಲೆ ಬಗ್ಗಿ ಕಷ್ಟಪಟ್ಟು ಹೆಣ್ಣು ಮಕ್ಕಳು ತಲೆ ಕೊಡ್ತಾರೆ ಮಾಂಗಲ್ಯ ಕಟ್ಟಿಸ್ಕೊಳ್ಳೋಕ್ಕೆ. ಗಂಡು ಮಕ್ಕಳು ಕೂಡ ಇಷ್ಟ ಇಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ. ಯಾಕೆ ಅಂದರೆ ಇವತ್ತಿನ ಮದುವೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡವ್ರೆ. ತಂದೆ ತಾಯಿಗಳು ಮದುವೆಯಲ್ಲಿ ಸುಖಪಟ್ಟಿಲ್ಲ, ಮದುವೆಯಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ, ಅದಕ್ಕೆ ಮಕ್ಕಳಿಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ಮದುವೆಗಳು ಸಕಾಲದಲ್ಲಿ ಹೆಣ್ಣಿಗಾಗಲಿ ಗಂಡಗಾಗಿ ನಡೀತಿಲ್ಲ. ಇವರು ಅಪ್ಪ ಅಮ್ಮ ಏನು ಮಾಡ್ತಾರೆ, ನನ್ನ ಮಗಳು ಕುಜದೋಷ ಐತೆ ಅಂತ ಇನ್ನೊಂದು ಕಡೆ ಹೋಯ್ತಾರೆ, ನನ್ನ ಮಗನಿಗೆ ರಾವು ದೋಷ ಐತೆ ಅಂತ ಇನ್ನೊಂದು ಕಡೆ ಹೋಯ್ತಾರೆ. ಹಿಂಗೆ ಮಾಡಿಸಿ ದುಡ್ಡು ಕಳ್ಕೊತಾರೆ ಹೊರತು ಹೆಣ್ಣು ಗಂಡು ಪೂರ್ಣ ಮನಸ್ಸಿಂದ ಮದುವೆ ಆಗಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಕಾರಣ, ಮಕ್ಕಳು ಮದುವೆ ಆಗುವಂಥ ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯ ಸ್ಥಿತಿ ಯಾರಿಗೂ ಚೆನ್ನಾಗಿಲ್ಲ. ಇದು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ಪುರೋಹಿತರಿಗೆ ಮೊದಲೇ ಗೊತ್ತಿಲ್ಲ. ಅಂದ ಮೇಲೆ ಮದುವೆ ಯಾಕೆ, ಅದಕ್ಕೆ ದುಡ್ಡು ಯಾಕೆ ಅಷ್ಟು ಖರ್ಚು ಮಾಡಬೇಕು, ಕೋರ್ಟ್ಗೆ ಹೋಗಿ ವಿಚ್ಛೇದನಕ್ಕೆ ಏನಕ್ಕೆ ಹೋಗಬೇಕು, ಯಾಕೆ ಬೇಕು ಈ ಜೀವನ? ಅಮ್ಮ ನಿಂಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು. ಬೇಜಾರು ಮೊದಲು ನೀವು ಮದುವೆ ಮಾಡೋದು ಪರವಾಗಿಲ್ಲ, ಇನ್ನೂ 6 ತಿಂಗಳು ಲೇಟ್ ಆಗಲಿ. ನಿಮ್ಮ ಮಗನನ್ನು ನೆಮ್ಮದಿಯಾಗಿ ಖುಷಿಯಾಗಿರೋದಕ್ಕೆ ನೀವು ತಿಳ್ಕೊಳ್ಳೋದೇ ಆದರೆ ಹೇಳ್ಕೊಡೋಣ, ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ. ಮದುವೆ ಆಟೋಮೆಟಿಕ್ಕಾಗಿ ಆಗತ್ತೆ. ಒಳ್ಳೆ ಸಾಫ್ಟ್ ನೇಚರ್ ಹುಡುಗ, ಅವನು ಮೃದು ಮನಸ್ಸಿನ ಹುಡುಗ. ದಯವಿಟ್ಟು ಅವನಿಗೆ ತೊಂದರೆ ಕೊಡಬೇಡಿ. ನೀವು ಕ್ಲೀನಾಗಿ ನಿಮ್ಮ ಮಗನೂ ಕ್ಲೀನ್ ಮಾಡಿ. ಕ್ಲೀನ್ ಅಂದರೆ ಏನು ಅಂತ ತಿಳ್ಕೊಳ್ಳಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಜಯಲಕ್ಷ್ಮಿ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ತಾ ಇದ್ರಿ, ಸೂರ್ಯನ ಶಾಪದಿಂದಾಗಿ ಸಂಸ್ಕಾರಯುತವಾದಂತಹ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ. ಮುಂದುವರಿಸೋದಾದರೆ ಈಗ ಎರಡನೇ ವಿಷಯ, ಹೆಣ್ಣಿಗೆ ಚಿಂತೆ ಯಾಕೆ ಬೇಕು? ಅವ್ರು ಕಷ್ಟಪಟ್ಟು ಹೋರಾಟ ಮಾಡಿ ಬಂದಿರ್ತಾರೆ, ಹೌದಾ? ಹೋರಾಟ ಮಾಡ್ತಾನೆ ಇರ್ತಾರೆ, ಚೆನ್ನಾಗಿ ಆಗಬೇಕು, ನನ್ನ ಕುಟುಂಬ ಸರಿ ಮಾಡ್ಕೋಬೇಕು ಅಂತ. ಆದರೆ ಈ ಚಿಂತನೆ ಅನ್ನೋದು ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆಗೆ ಇದು ಪಾರ್ಟ್ 3ಗೆ ಬರ್ತೀನಿ. ಒಂದು, ಮದುವೆ ಆಗಿರೋ ತಪ್ಪು. ಎರಡನೇದು, ದೇಹದಲ್ಲಿ ಉರಿ ಯಾಕೆ ಬರಬೇಕು? ಆ ಉರಿಯಿಂದ ಯಾರ ಹತ್ರ ಹೇಳ್ಕೊಳಕ್ಕಾಗತ್ತಮ್ಮ ಇದನ್ನು? ಇದಕ್ಕೆ ಮೆಡಿಷನ್ ಇಲ್ಲ. ದೇಹದಲ್ಲಿ ಉರಿಗೆ ಮೆಡಿಷನ್ ಇಲ್ಲ. ಅದನ್ನು ಹೇಳೋಕ್ಕೆ ಮಕ್ಕಳಿಗೆ ಗೊತ್ತಾಗಲ್ಲ, ಅದನ್ನು ತಿಳ್ಕೊಳಕ್ಕೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಆಮೇಲೂ ಏನೋ ಒಂದಿಷ್ಟು ಮಜ್ಜಿಗೆ ಕುಡಿಸ್ಬೋದಾ ಗೊತ್ತಾದರೆ, ಒಂದಿಷ್ಟು ನಿಂಬೆಹಣ್ಣು ಜ್ಯೂಸ್ ಕುಡಿಸ್ಬೋದಾ ಅಷ್ಟೇ, ಅದರ ಮೇಲೆ ಇನ್ನೇನು ಗೊತ್ತಿಲ್ಲ. ಅದು ಜಗ್ಗಲ್ಲ, ಅದು ಬಗ್ಗಲ್ಲ. ಪ್ರತಿ 24 ಗಂಟೆನೂ ನಿದ್ದೆನೂ ಕೊಡಲ್ಲ, ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಅದಕ್ಕೇನಾಗತ್ತೆ ಅಂದರೆ ಕೋಪ ಯಾವಾಗಲೂ ಸದಾ ಇರುತ್ತೆ. ಇದನ್ನು ಅಹಂಕಾರ ಅಂತ ಒಂದು ಪಟ್ಟಿ ಹಾಕ್ತಾರೆ. ನನ್ನ ಮಗಳಿಗೆ ಎಷ್ಟು ಅಹಂಕಾರ ನೋಡು, ನಾವು ಹೇಳಿದ್ರೇನು ಅರ್ಥ ಮಾಡ್ಕೊತಲ್ಲ ನೋಡು, ನನ್ನ ಮಗನಿಗೆ ಎಷ್ಟು ಅಹಂಕಾರ ನೋಡು, ಹೌದಲ್ಲಮ್ಮ? ಈ ಅಹಂಕಾರ ಇರೋದು ಎಲ್ಲಿ ಅಂದರೆ ಮನೆಯಲ್ಲಿ. ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಮನೆ, ಪಂಚತತ್ವಗಳಿಂದ ನಿರ್ಮಿತವಾಗಿರ್ತಕ್ಕಂಥ ದೇಹ. ಇದರ ಸತ್ಯ ಗೊತ್ತಿದೆಯಾ? ದಯವಿಟ್ಟು ಹೇಳಕ್ಕೆ ಚಂದ, ಭಾಷಣ ಮಾಡೋಕ್ಕೆ ಚಂದ, ಪ್ರವಚನ ಮಾಡೋಕ್ಕೆ ಚಂದ. ಪಂಚತತ್ವಗಳಿಂದ ದೇಹ ರೆಡಿಯಾಗಿರ್ತಕ್ಕಂಥದ್ದು. ಪಂಚಭೂತಗಳು ಅಂತ ಹೇಳ್ತಕ್ಕಂಥ ನಾವು ಆ ಪಂಚಭೂತಗಳಲ್ಲಿ ಒಂದನ್ನು ಆರಿಸ್ಕೋತೀನಿ. ಯಾವುದನ್ನು? ಭೂಮಿಯನ್ನು. ಈ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅಹಂಕಾರ. ವಾಸ ಮಾಡುವ ಮನೆಯಲ್ಲೇ ಉತ್ಪತ್ತಿಯಾಗುವಂಥದ್ದೇ ಅಹಂಕಾರ. ಅಹಂಕಾರದ ಹಿನ್ನೆಲೆ ಯಾವುದು ಅಂದರೆ ಮನಸ್ಸಿನ ಬೇಜಾರು, ಅದೇ ಚಿಂತನೆ. ಇದು ವಾಸದ ಮನೆಯಲ್ಲೇ ಬರುತ್ತೆ. ಇದನ್ನು ನಾವು ಜ್ಞಾನವಂತರಾಗಬೇಕು ಅಂತ ಎಲ್ಲರೂ ಮಕ್ಕಳನ್ನ ಓದಿಸ್ತಾರೆ. ಜ್ಞಾನ ಇರೋದು ನಿಮ್ಮ ಮನೆ ಟಾಪಲ್ಲಿ, ಸ್ಕೂಲಲ್ಲ, ಕಾಲೇಜಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಆಕಾಶ ತತ್ವ ಅದು. ಮನುಷ್ಯನಿಗೆ ಮನೆಯ ವಾಸ ಮಾಡುವ ಮನೆಯಲ್ಲಿ ಆಕಾಶ ತತ್ವ. ಮನೆ ಮೇಲೆ ಮನೆ ಕಟ್ಟಿದವರಿಗೆ ಆಕಾಶ ತತ್ವ ಸಿಕ್ಕಲ್ಲ. ತಲೆಕೆಟ್ಟ ಮಕ್ಕಳು, ತಲೆಕೆಟ್ಟ ದಾಂಪತ್ಯ ಮನೆ ಮೇಲೆ ಮನೆ ಕಟ್ಟೋದು ಆಗಲ್ಲ. ಒಂದೇ ಫ್ಯಾಮಿಲಿ ಇದ್ದರೆ ಮನೆ ಮೇಲೆ ಮನೆ ಕಟ್ಟಿ ತೊಂದರೆ ಇಲ್ಲ. ಒಂದೇ ಫ್ಯಾಮಿಲಿ ಇದ್ದರೆ ಮೇಲ್ಗಡೆ ಸ್ವಾಮಿ ನಮ್ಮ ಅಣ್ಣ ಅವನೇ, ಮೇಲ್ಗಡೆ ಸ್ವಾಮಿ ನಮ್ಮ ಅಪ್ಪ ಅವರೇ, ಕೆಳಗಡೆ ಒಂದು ಬಾಡಿಗೆ ಕೊಟ್ಟಿವಿ. ಏನ್ರಿ ಪುರುಷಾರ್ಥ ಜೀವನ ಇದು? ಇದು ಬೇಕಾ ಈ ಜೀವನ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮನೆ, ನಿಮ್ಮ ದುಡ್ಡು, ಕುಟುಂಬನೇ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂದಮೇಲೆ ಇವೆಲ್ಲ ಯಾಕೆ ಬೇಕು? ಸ್ವಲ್ಪ ಯೋಚನೆ ಮಾಡಿ. ಇದನ್ನು ನಾನು ನಿಮ್ಗೆ ಅಧಿಕಾರವಾಗಿ ಚಲಾಯಿಸಿ ಹೇಳ್ತಾ ಇಲ್ಲ. ನಿಮ್ಮ ಸಮಸ್ಯೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹೊರತು ನನಗೋಸ್ಕರ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಉರಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಇಲ್ಲಿ ಆಂಜನೇಯ ಮತ್ತು ಶ್ರೀರಾಮನ ಒಂದು ಸಂದರ್ಭ ಬರುತ್ತೆ. ಇಲ್ಲಿ ಆಂಜನೇಯ ಮತ್ತು ಶ್ರೀರಾಮ. ಆಂಜನೇಯನಿಗೆ ಎಲೆ ಅಲಂಕಾರ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಪುರೋಹಿತರಿಗೆ ಗೊತ್ತಾಯ್ತಲ್ಲೋ ಗೊತ್ತಿಲ್ಲ. ಆಂಜನೇಯನಿಗೆ ವಿಳ್ಯೆದೆಲೆ ಅಲಂಕಾರ ಮಾಡಿಸಿ. ಏನಕ್ಕೆ? ಮದುವೆ ಮಾಡೋಕ್ಕೆ ಒಳ್ಳೆಯದಾಗತ್ತೆ, ಮಾಡಿಸಿ. ಅಬ್ಬಾ ಏನು ಅರ್ಥಗರ್ಭಿತವಾಗಿದೆಯೋ ವಿಷಯ ಅಲ್ಲ. ಒಂದು ಉದಾಹರಣೆ ಕೊಟ್ಟಿದ್ದೀನಿ. ವಿಳ್ಯೆದೆಲೆ ಅಲಂಕಾರ ಆಂಜನೇಯನಿಗೆ ಏನಕ್ಕೆ ಬೇಕು? ಅವನು ಸದಾ ಶ್ರೀರಾಮನ ಪರಮ ಭಕ್ತ. ಶ್ರೀರಾಮನ ಧ್ಯಾನದಲ್ಲಿ ದೇಹ ಎಲ್ಲ ಪೂರ್ತಿ ಬಿಸಿಯಾಗಿರುತ್ತೆ.
ಇದನ್ನು ಅರ್ಥ ಮಾಡ್ಕೋಬೇಕು. ದೇಹ ಎಲ್ಲ ಬಿಸಿ ಆಗತ್ತೆ. ಶ್ರೀರಾಮನ ಹೆಸರನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಮಯದಲ್ಲಿ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಆಗತ್ತೆ, ಅದೇ ರೀತಿ ಶಾಖ ಉತ್ಪತ್ತಿ ಆಗತ್ತೆ. ಅದಕ್ಕೆ ವೀಳ್ಯದೆಲೆ ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಮಾಡಿಸಿ ವೀಳ್ಯದೆಲೆಯನ್ನು ಹಾಕ್ಕೊಂಡಂಥವ್ರಿಗೆ ಮೈಯೆಲ್ಲ ತಂಪಾಗತ್ತೆ. ಬಾಯಲ್ಲಿ ಆಂಜನೇಯನ ಬಾಯಲ್ಲಿ ಬೆಣ್ಣೆಯನ್ನು ಇಟ್ಟು ಬೆಣ್ಣೆಯನ್ನು ಬಳಸಿದ್ರೆ ಪೂರ್ಣವಾಗಿ ಮೆದುಳು ತಂಪಾಗತ್ತೆ. ವೀಳ್ಯದೆಲೆ ಅಲಂಕಾರದಿಂದ ಬೆಣ್ಣೆಯಿಂದ ನಮ್ಮ ದೇಹ ಆಂಜನೇಯನ ದೇಹ ತಣ್ಣಗೆ ಮಾಡೋಕ್ಕೆ ಶ್ರೀರಾಮನ ಆಂಜನೇಯನ ಇರ್ತಕ್ಕಂಥ ಸಂಬಂಧವನ್ನು ತಂಪಾಗಿರಿಸೋದಕ್ಕೆ ಬೆಣ್ಣೆ ಅಲಂಕಾರ ಮತ್ತು ವೀಳ್ಯದೆಲೆ ಅಲಂಕಾರ ಮಾಡಿಸೋದು. ನಮ್ಮ ದೇಹ ತಂಪಾಗಕ್ಕೆ ಏನು ಮಾಡಿಸೋದು? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದಕ್ಕೂ ಅರ್ಥಗರ್ಭಿತವಾದ ವಿಷಯ ಇರುತ್ತೆ. ಆ ಅರ್ಥವನ್ನು ಮಾಡಿಕೊಂಡಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅಂತಕ್ಕಂಥ ಒಂದು ವಿಷಯಕ್ಕೆ ಬರ್ತೀನಿ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಮಾಡಬೇಕಾಗಿರತಕ್ಕಂಥದ್ದು, ಯಾರೇ ಆಗಲಿ ವೀಳ್ಯದೆಲೆ ಬಳಸುವಂಥ ವಿಚಾರ ಇದೆಯೇನಮ್ಮ? ಈಗ ಯಾವುದೇ ಹೆಣ್ಣು ಗಂಡು ಮದುವೆ ಮಾಡ್ಕೊಂಡವ್ರು ವೀಳ್ಯದೆಲೆ ಬಳಸ್ತಾ ಇದ್ದಾರಾ? ಇಲ್ಲ. ಒಬ್ಬರು ಅಲ್ಲಿ ಶೇಡ್ ಆಗಿಬಿಡುತ್ತೆ, ಒಬ್ಬರಿಗೆ ಯಾಕೆ ಅಂದರೆ ಎಲ್ರಿಗೂ ಗ್ಯಾಸ್ಟ್ರಿಕ್ಕು, ಮದುವೆ ಮುಂಚೆನೇ ಗ್ಯಾಸ್ಟ್ರಿಕ್ ಬಂದಿರುತ್ತೆ. ಆ ಗ್ಯಾಸ್ಟ್ರಿಕ್ ಇರೋರಿಗೆ ಎಲೆ ಅಡಿಕೆ ಹಾಕೊಂಡು ರಪ್ಪಂತ ಕಳಕ್ಕೆ ಬಿದ್ದರೆ ಅಡ್ಮಿಟ್ ಮಾಡಬೇಕಾಗತ್ತೆ. ಯಾರಿಗೂ ವೀಳ್ಯದೆಲೆ ಹಾಕೊಳ್ಳೋಕ್ಕೆ ಆಗಲ್ಲ. ಕೊನೆಗೆ ವೀಳ್ಯದೆಲೆನೂ ಡೂಪ್ಲಿಕೇಟು, ಅಡಿಕೆನೂ ಡೂಪ್ಲಿಕೇಟು, ಸುಣ್ಣನೂ ಕಲರ್ ಸುಣ್ಣ. ಹೆಂಗ್ರಿ ಬದುಕೋದು? ಬೆಣ್ಣೆ ಅಂತೂ ಸಿಕ್ಕಲ್ಲ, ನಮ್ಮ ದೇಹ ತಂಪಾಗಲ್ಲ, ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ, ಒಳ್ಳೆ ನಿದ್ದೆ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿರ್ತಕ್ಕಂಥ ವೈಭವೀಕರಣವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಆಕಾಶದಲ್ಲಿ ಹಾರಾಡುತ್ತಿರುವ ನಮಗೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಿದೆಯಾ ಅಂತ ನಾನು ಸೈನ್ಸ್ಗೆ ಚಾಲೆಂಜ್ ಮಾಡ್ತೀನಿ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾರು ಇದೆಯಾ? ಸ್ಕ್ರೂ ಡ್ರೈವರು ಏನಾರು ಇದೆಯಾ? ಚಾನ್ಸ್ ಇಲ್ಲ. ಅಂದರೆ ನಾವು ಏನಿದ್ರು ವೈಭವೀಕರಣದಲ್ಲಿ ಹೋಗ್ತಾ ಇದ್ದೀವಿ, ಹಣ ಮಾಡ್ತಾ ಇದ್ದೀವಿ ಹೊರ್ತು ನಮ್ಮ ಮನಸ್ಸು ನಮ್ಮ ದೇಹವನ್ನು ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಈ ಜನ್ಮದಲ್ಲ 5 ಜನ್ಮ ಎತ್ತು ಬಂದರೂ ಆಗಲ್ಲ. ಕಾರಣ ನಾವು ಹಿಂದಕ್ಕೆ ಹೋಗಬೇಕು. ಹಿಂದೆ ಏನಿತ್ತು, ದೇಹವನ್ನು ಹೇಗೆ ರಕ್ಷಣೆ ಮಾಡ್ಕೋತಾ ಇದ್ರು, ಆ ಸತ್ಯವನ್ನು ತಿಳ್ಕೊಂಡ್ರೆ ಇವತ್ತು ನೀವು ಬಚಾವಾಗ್ಬೋದು. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಏನು? ನನ್ನ ಭವಿಷ್ಯ ನೋಡಿ, ಮುಂದೆ ಏನಾಗ್ತೀನಿ ಕೇಳಿ. ಈ ರೀತಿ ಹೋಗ್ತಾ ಇರೋರಿಗೆ ನಮ್ಮ ಹತ್ರ ಉತ್ತರ ಇಲ್ಲ. ನಾನು ಏನಕ್ಕೆ ಹಿಂಗೆ ಆಗಿದ್ದೀನಿ ಅನ್ನೋರಿಗೆ ನಮ್ಮ ಹತ್ರ ಉತ್ತರ ಇದೆ. ಇಷ್ಟೇ ವ್ಯತ್ಯಾಸ. ಶಾಸ್ತ್ರ ಹೇಳೋರು ಮುಂದೆ ಏನಾಗುತ್ತೆ ಅಂತ ಅವ್ರು ಹೇಳ್ತಾರೆ. ನಾನು ಹೇಳ್ತೀನಿ ನೀವೇನಾಗಿದ್ದೀರ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಡಿಸೈಡ್ ಮಾಡಿ ಯಾರು ಸರಿ ಅಂತ. ಮುಂದೆ ಏನಾಗಬೇಕು, ಮುಂದೆ ಏನಾಗುತ್ತೆ ತಪ್ಪು, ಸುಳ್ಳು. ನೀವು ಕೇಳೋದು ಸುಳ್ಳು, ನನ್ನ ಮಗ ಮುಂದೆ ಏನಾಗ್ತಾನೆ ಅಂತ. ಈ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ನೀವೇನಾಗಿದ್ದೀರಾ, ಅದಕ್ಕೆ ಕಾರಣ ಏನೋ ಹೇಳ್ತಾ ಇದ್ದೀವಿ. ಡಿಸೈಡ್ ನೀವೇ ಮಾಡ್ಕೊಳ್ಳಿ. ಈಗ ಪ್ರಪಂಚ ತುಂಬ ತುಂಬಿರೋರು ಯಾರು? ಮುಂದೆ ಏನಾಗತ್ತೆ. ನಾವು ಏಕೈಕ ವ್ಯಕ್ತಿಯಾಗಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಚಾಲೆಂಜ್ ಮಾಡಿ ಮಾತಾಡ್ತೀವಿ. ನಿಮ್ಮ ತಪ್ಪು ಎಲ್ಲಿದೆ ತಿಳ್ಕೊಳ್ಳಿ ಅಂತ. ಇದನ್ನು ಡಿಸೈಡ್ ಮಾಡ್ಕೋಬೇಕು ನೀವೇ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ, ಹೌದಲ್ಲ? ಯಾಕೆ ಅಂದರೆ ವ್ಯತ್ಯಾಸ ಏನು ಅಂತ. ಬೇರೆಯವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ. ಆದರೆ ಜನಗಳಲ್ಲಿ ಅಂದರೆ ಇವ್ರು ಯಾವ ಪುಸ್ತಕ ಓದ್ತಾರೆ, ಎಲ್ಲಿಂದ ಪುಸ್ತಕ ತರ್ತಾರೆ, ಇದೆಲ್ಲ ಎಲ್ಲಿ ಸಿಗುತ್ತೆ ಇವ್ರಿಗೆ, ಹಿಂಗೂ ತಲೆ ಕೆಡಿಸ್ಕೋತಾರೆ. ಒಂದು ನಿಮಗೆ ಯಾಕ್ರಿ ಡಾಕ್ಟ್ರ್ ನೋಡಬೇಡಿ ನೀವು. ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಿ. ಡಾಕ್ಟ್ರ್ ಯಾಕೆ ಹಿಂಗವ್ರೆ, ಡಾಕ್ಟ್ರ್ ಎಲ್ಲಿಗೆ ಹೋಗಿ ಬರ್ತಾರೆ, ಡಾಕ್ಟ್ರ್ ಏನು ತಿನ್ಕೊಂಬಂದವ್ರೆ, ಡಾಕ್ಟ್ರ್ ಏನು ತಿನ್ನಬಹುದು, ಇದೆಲ್ಲ ಬೇಡ. ನಮ್ಮಲ್ಲಿ ಕ್ವಿಂಟಲ್ ಜಾಸ್ತಿ. ಅವ್ರು ಏನೋ ಮಾಡ್ಕೊಳ್ಳಿ, ನೀವೇನು ನೋಡಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ, ಹೌದಲ್ಲಮ್ಮ? ಸರಿ ಮಾಡ್ಕೊಳ್ಳಿ. ಎಲ್ರಿಗೂ ಅನುಮಾನ, ಏನಿದು, ಹೆಂಗೆ, ಏನು ಮಾಡೋದು, ಇವರೆಲ್ಲ ತಗೊಳ್ಳೋದಾ ಬೇಡವಾ, ಈ ರೀತಿ ಇರ್ತಕ್ಕಂಥದಕ್ಕೆ ನಾನು ಇಷ್ಟು ಕಂಡೀಷನಾಗಿ ಮಾತಾಡ್ತಾ ಇರೋದು. ಕಾರಣ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳು ಸಿಗಬೇಕಾದ್ರೆ ತುಂಬ ಕಷ್ಟ ಇದೆ ಈ ಕಲಿಯುಗದಲ್ಲಿ. ಅದಕ್ಕೋಸ್ಕರವಾಗಿ ಈಗ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರಕ್ಕೆ ಬರೋಣ. ಮನೆಯಲ್ಲಿ ಯಾಕೆ ಚಿಂತನೆ ಜಾಸ್ತಿ ಬರುತ್ತೆ, ಯಾರೇ ಸಾಹಸಿಗಳಿರಲಿ ಸಾಹಸಿಗಳಿಲ್ಲದೇ ಇರಲಿ, ಹುಟ್ಟೋ ಮಗುವಾಗಿರಲಿ, ಜ್ಞಾನ ಪ್ರಾಪ್ತಿ ಆಗಬೇಕು. ಮನೆಯಲ್ಲಿ ಹುಟ್ಟೋ ಪ್ರತಿ ಮಕ್ಕಳಿಗೂ ಜ್ಞಾನ ಪ್ರಾಪ್ತಿ ಆಗಬೇಕು. ಏನಮ್ಮ? ಈ ಜ್ಞಾನ ಶಿಕ್ಷಣದಲ್ಲಿ ಸಿಕ್ಕಲ್ಲ. 5 ಸಲ ಹೇಳ್ಬಿಟ್ಟಿದ್ದೀನಿ, ದಿನಾನೂ ಹೇಳ್ತೇನೆ. ಜ್ಞಾನ ಸಿಕ್ಕೋದು ನಿಮ್ಮ ವಾಸದ ಮನೆಯಲ್ಲಿ, ಸೂಕ್ತವಾದ ಮನೆಯಲ್ಲಿ. ಎಲ್ಲ ಮನೆಯಲ್ಲ, ಸೂಕ್ತವಾದ ಮನೆಯಲ್ಲಿ ಮಕ್ಕಳು ಜ್ಞಾನವಂತರು, ಗಂಡ ಹೆಂಡತಿ ಜ್ಞಾನವಂತರು. ಅದು ಎಲ್ಲಿದೆ ಜ್ಞಾನ ಅಂದರೆ ಆಕಾಶ ತತ್ವ. ಮನೆ ಮೇಲೆ ನೀವೆಷ್ಟು ಫ್ಲೋರ್ ಕಟ್ಟಿರ್ತೀರ, ಎಷ್ಟು ತೂಕ ಹಾಕಿರ್ತೀರ, ಇದರ ಮೇಲೆ ನೀವು ಜ್ಞಾನವಂತರಾಗ್ತೀರಾ. ಮನೆ ಕಟ್ಟೋರಿಗೆ ಎಚ್ಚರಿಕೆಯಾದಂಥ ವಿಚಾರ ಎಚ್ಚರಿಸ್ತಾ ಇಲ್ಲ. ದಯವಿಟ್ಟು ಅಷ್ಟೊಂದು ಬಂಡವಾಳ ಹಾಕಿರ್ತೀರ, ಮನೆ ಕಟ್ಟೋದು ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಈ ಎಲ್ಲ ಆದರೆ ನಾವು ಹೇಗೆ ಬದುಕೋದು ಅಂತ ನಿಮಗೆಲ್ಲ ಅರ್ಥ ಆಗಲಿ ಅಂತ ಹೇಳ್ತಕ್ಕಂತಹ ಒಂದು ವಿಚಾರ. ಈಗ ಚಿಂತನೆ ಬರದೇ ಇರತಕ್ಕಂಥ ಲೆಕ್ಕಾಚಾರಕ್ಕೆ ಕಾರ್ಯಕ್ರಮದ ಕೊನೆಯ ಭಾಗ ಆಗಿದೆ. ಸಮಯ ತುಂಬ ಕಡಿಮೆ ಇದೆ. ಆದರೂ ಒಂದು ಹೇಳಬೇಕು, ನಾವುಗೆ ಹಿಂದುಗಡೆ ಬಾಗಿಲು ಮುಂದುಗಡೆ ಬಾಗಿಲಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಅಂತ ತಿಳ್ಕೋಬೇಕು. ಹೆಣ್ಣನ್ನು ಸ್ತ್ರೀ ಅಂತ ಹೇಳ್ತೀವಿ ನಾವು.
ಹಿಂಬಾಗ್ಲಲ್ಲಿ ಪಶ್ಚಿಮ ದ್ವಾರಕ್ಕೆ ಶ್ರೀಲಕ್ಷ್ಮಿ ವಾಸ ಮಾಡ್ತಾಳೆ. ಪಶ್ಚಿಮ ದ್ವಾರಕ್ಕೆ ಶ್ರೀಲಕ್ಷ್ಮಿ ಇರ್ತಾಳೆ. ಸ್ತ್ರೀಗೆ ಆ ಸ್ತ್ರೀ ಆದವಳು ಲಕ್ಷ್ಮಿ ಆಗಬೇಕು. ಅದಕ್ಕೆ ಮನೆ ಹಿಂಬಾಗ್ಲಿರಬೇಕು. ದಯವಿಟ್ಟು ನೋಡ್ಕೊಳ್ಳಿ, ನಿಮ್ಮ ಮನೆಗಳಲ್ಲಿ ಇದೆಯಾ ಹಿಂಬಾಗ್ಲು ಅಂತ? ಅಪ್ರಾಣೆ ಇಲ್ಲ. ಹಿಂಬಾಗ್ಲು ಅನ್ನೋದೇ ಗೊತ್ತಿಲ್ಲ, ಹಿಂಬಾಗ್ಲು ಎಲ್ಲಿರಬೇಕು ಅಂತ ಗೊತ್ತಿಲ್ಲ. ಹೇಳ್ಬೋದು ಕೆಲವು, ಸ್ವಾಮಿ ಹಿಂದ್ಗಡೆ ಒಂದು ಡೋರ್ ಅದೇ ಅಂತ. ಅದು ನಿಮ್ಮ ಲೆಕ್ಕಾಚಾರಕ್ಕೆ. ಹಿಂಬಾಗ್ಲು ಇಲ್ಲದೆ ಇರತಕ್ಕಂಥದ್ದು ಚಂದ್ರನ ಬಿಂಬ, ಚಂದ್ರನ ಬೆಳಕು ಆ ಮನೆಗೆ ಎಲ್ಲಿ ಬರುತ್ತೋ ಪಶ್ಚಿಮ ದಿಕ್ಕು, ಅಲ್ಲಿ ಶ್ರೀಲಕ್ಷ್ಮಿ ವಾಸ ಮಾಡ್ತಾರೆ. ಆ ಹೆಣ್ಣಿಗೆ ನೆಮ್ಮದಿ ಬರುತ್ತೆ. ಮುಂದ್ಗಡೆ ಬಾಗಿಲಲ್ಲಿ ಯಾರು? ಶ್ರೀದೇವಿ ಇರ್ತಾಳೆ. ಈ ಶ್ರೀಲಕ್ಷ್ಮಿ ಶ್ರೀದೇವಿಯನ್ನು ಮನೆಯ 2 ದ್ವಾರಗಳಿಂದ ಯಾರು ನಿರ್ಮಾಣ ಮಾಡ್ಕೊಂಡಿರ್ತಾರೋ ಆ ಮನೆಯಲ್ಲಿ ಹೆಣ್ಣು ಸಾಹಸಿವಂತಿ ಆಗ್ತಾಳೆ. ವಾಸದ ಮನೆಯಲ್ಲಿ 2 ದ್ವಾರಗಳು ಇರಲೇಬೇಕು. ನಾವು ಒಂದೇ ಮಾಡ್ಕೊಂಡಿರೋದು ಯಾಕೆ ಅಂದರೆ ಬಡ್ದಾಡ್ಕೊಂಡು ಸಾಯಿರಿ ಅಂತ. ಒಂದು ಡೋರ್ ಸಾಕಲ್ವಾ? ಯಾಕೆಂದರೆ ಬಾಡಿಗೆ ಬರುತ್ತಲ್ವಾ. ಆ ಕಡೆ ಡೋರಲ್ಲಿ ಬಾಡಿಗೆಯವ್ರ ಸ್ವಾಮಿ, ಈ ಕಡೆ ಡೋರು ನಾವು ಸ್ವಾಮಿ. ಏನು ಬದುಕೋ, ಏನು ಜೀವನನೋ, ಏನು ಸತ್ಯನೋ ಇದರಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮನೆ ಅಂತಕ್ಕಂಥ ವಿಚಾರದಲ್ಲಿ ಪ್ರತಿಯೊಂದೂ ಕೂಡ ನಿಮಗೆ ಸಿಗಬೇಕಾದ್ರೆ ಎಲ್ಲವೂ ಮನೆಯಿಂದಲೇ, ನಿಮ್ಮ ಬುದ್ಧಿಯಿಂದ ಅಲ್ಲ. ಬುದ್ಧಿ ಬಳಸೋದನ್ನು ಕಮ್ಮಿ ಮಾಡಿ, ದೇಹವನ್ನು ಗುರುತಿಸಿ. ಬುದ್ಧಿಯನ್ನು ಬಿಟ್ಟು ದೇಹವನ್ನು ಗುರುತಿಸಿ. ದೇಹವನ್ನು ರಿಪೇರಿ ಮಾಡೋಕ್ಕೆ ಹೋದಾಗ ಮನೆ ರಿಪೇರಿ ಆಗಿದ್ದರೆ ಮಾತ್ರ ದೇಹ ರಿಪೇರಿ ಆಗುತ್ತೆ ಹೊರತು ಮನೆ ರಿಪೇರಿ ಇಲ್ಲ, ನಿಮ್ಮ ದೇಹ ರಿಪೇರಿ ಇಲ್ಲ. ಇದು 2ರ ಮಧ್ಯದಲ್ಲಿ ಒಂದು ಕಡೆ ಮನೆನಾ, ಒಂದು ಕಡೆ ನಾನಾ, ಈ ರೀತಿ ದ್ವಂದ್ವ ಸ್ಥಿತಿಯಲ್ಲಿ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಯಾರು ಮಾತಾಡ್ಸಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಮಕ್ಕಳಾಗಲಿ ದೊಡ್ಡವರಾಗಲಿ ಗಂಡ ಹೆಂಡತಿಯಲ್ಲಿ ಅನುಭವಿಸುವಂಥ ಪ್ರಶ್ನೆ ಬೇಕಾ? ನೇರವಾದ ವಿಚಾರಕ್ಕೆ ಬಂದ್ಬಿಡೋಣ. ಸೂಕ್ತವಾದ ಮನೆ ಯಾವುದು? ಅದಕ್ಕೆ ಪ್ರಶ್ನೆ ಹಾಕ್ಕೊಳ್ಳಿ ನೀವು. ಸೂಕ್ತವಾದ ಮನೆ ಯಾವುದು? ಜ್ಞಾನವಂತ ಮನೆ ಯಾವುದು? ಈ ಉತ್ತರವನ್ನು ಹೇಳೋಕ್ಕೆ ನಾನು ರೆಡಿ ಇದ್ದೀನಿ, ತೋರ್ಸೋಕ್ಕೆ ರೆಡಿ ಇದ್ದೀನಿ, ಮಾಡ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಜಿಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಅರ್ಥಗರ್ಭಿತ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಸಾಹಸಿ ಮಹಿಳೆ ಅಂದರೆ ಯಾರು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.